ಪಾದಯಾತ್ರೆ ಜನಾಂದೋಲನ ಪಾದಯಾತ್ರೆ. ಆದರೆ ಸದ್ಯಕ್ಕೆ ರಾಜ್ಯದ ಜನತೆಗೆ ಬೇಕಾಗಿರೋದೇನು? ನೆರೆ ಬಂದಿದೆ, ಪ್ರವಾಹ ಪರಿಸ್ಥಿತಿ ಇದೆ. ಇವತ್ತು ಸಿದ್ದರಾಮಯ್ಯನವರು ಆಫ್ಕೋರ್ಸ್ ಹೋಗಿದ್ದಾರೆ ವೀಕ್ಷಣೆ ಮಾಡೋದಕ್ಕೆ, ಅಂತೂ ಇಂತೂ ಬೆಳಗಾವಿಯತ್ತ ದಾಪುಕಾಲು ಇಟ್ಟಿದ್ದಾರೆ. ಆದರೆ ಜನರ ಜ್ವಲಂತ ಸಮಸ್ಯೆಗಳಿಗಿಂತಲೂ ಕೂಡ ಸದ್ಯಕ್ಕೆ ರಾಜಕೀಯದ ಮೇಲಾಟವೇ ದೊಡ್ಡ ಮಟ್ಟದಲ್ಲಿ ಇದೀಗ ಸದ್ದು ಮಾಡ್ತಾ ಇದೆ. ಪಾದಯಾತ್ರೆಯಲ್ಲಿ ಒಂದು ಕಡೆ ಕುಮಾರಸ್ವಾಮಿ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲೇ ಕಹಳೆ ಊದಿಸ್ಬಿಟ್ಟಿದ್ದಾರೆ. ಆಸ್ತಿ ವಿಚಾರ ಬರ್ತಿದೆ. ಈಗ ಕುಮಾರಸ್ವಾಮಿ ಅವರು ಕೊಟ್ಟ ಹೇಳಿಕೆ ಏನು? ಮೂಡಾವನ್ನ ಬಯಲಿಗೆಳೆದಿದ್ದೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರು ಅನ್ನೋ ಒಂದು ಆರೋಪ. ಅಷ್ಟೇ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಗಳಿಕೆ ಹೇಗೆ ಮಾಡಿಕೊಂಡ್ರು ಅನ್ನೋದು. ಇದಕ್ಕೆ ಡಿ.ಕೆ. ಶಿವಕುಮಾರ್ ಕೂಡ ತಿರುಗೇಟು ಕೊಡ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಹೆಂಗೆ ಆಸ್ತಿ ಮಾಡಿದ್ರು ಅನ್ನೋದು ನಮಗೂ ಕೂಡ ಗೊತ್ತಿದೆ ಅಂತ. ಆದರೆ ಈಗ ಈ ಪಾದಯಾತ್ರೆ ಮತ್ತೊಂದು ಕಡೆ ಜನಾಂದೋಲನದ ಈ ಪಾಲಿಟಿಕ್ಸ್ ಆಸ್ತಿ ಪಾಲಿಟಿಕ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಂದರೆ ಜನರ ಸಮಸ್ಯೆಗಳ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರಾ ಅನ್ನೋ ಪ್ರಶ್ನೆಯನ್ನು ನಾವೆತ್ತಬೇಕಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಇದ್ವಿ. ಇದೇ ಹೊತ್ತಿನ ವಿಶೇಷ ಪಾದಯಾತ್ರೆ ವರ್ಸಸ್ ಜನಾಂದೋಲನ. ಅಂದರೆ ಕಂಪ್ಲೀಟ್ ಆಗಿ ಆರೋಪಗಳು ಮತ್ತು ಪ್ರತ್ಯಾರೋಪಗಳಲ್ಲೇ ಮುಳುಗಿ ಹೋಗಿದ್ದಾರೆ ಅನ್ನೋದು. ಮುಳುಗಿ ಹೋಗುತ್ತಿರುವಂತಹ ಸಂತ್ರಸ್ತರ ಬಗ್ಗೆ ಯಾರಿಗೂ ಕಿಂಚಿತ್ತು ಕಾಳಜಿ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗುತ್ತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಬಿಜೆಪಿ ಪಕ್ಷದ ವಕ್ತಾರರಾದಂತಹ ವಿಜಯ್ ಪ್ರಸಾದ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಾಂಗ್ರೆಸ್ಸಿಂದ ಕೋಗಿಲ ವೆಂಕಟೇಶ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಶವ ಪ್ರಸಾದ್ ಜಾಯ್ನ್ ಆಗ್ತಾ ಇದ್ದಾರೆ ಎಪಿ ಪಕ್ಷದಿಂದ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDSನಿಂದ ಹೇಮಾವತಿ MS ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ಮೊದಲನೇದಾಗಿ ವಿಜಯ್ ಪ್ರಸಾದ್ ಹೇಳ್ತಾ ಇದ್ದೀವಿ, ಆಸ್ತಿಗಳ ಲೆಕ್ಕಾಚಾರ, ಅದರಲ್ಲೂ ಈ ನಿಮ್ಮ ದೋಸ್ತಿಯನ್ನು ವಹಿಸಿರುವಂತಹ ಅಥವಾ ಮಿತ್ರ ಪಕ್ಷವಾದ JDS ನಾಯಕರಾದ ಕುಮಾರಸ್ವಾಮಿ ಅಥವಾ ಸೆಂಟ್ರಲ್ ಮಿನಿಸ್ಟರ್ ಆದಂತಹ ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟದಲ್ಲೇ ಆಸ್ತಿ ವಾರ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲಿ ಮೂಡ ಹಗರಣವನ್ನು ಬಯಲಿಗೆಳೆದಿದ್ದೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರು ಅಂತ. ಅಂದರೆ ಬಯಲಿಗೆಳೆದಿದ್ದು BJP ಅವರಲ್ಲ, ಅಥವಾ ಪಾದಯಾತ್ರೆ ಮಾಡ್ತಿರೋದು BJP ಅವರಲ್ಲ. ಇದರ ನೇರ ಕ್ರೆಡಿಟ್ ಇಂಡೈರೆಕ್ಟ್ ಆಗಿ ಡಿ.ಕೆ. ಶಿವಕುಮಾರ್ ಅವರು ಕೊಡ್ತಾ ಇದ್ದಾರಾ? ಏನು ನಡೀತಾ ಇದೆ ಹಾಗಾದರೆ, ಏನು ಹೇಳ್ತೀರಿ? ನೋಡಿ, ಈ ಪರ್ಸನಲ್ ಫೈಟ್, ಒನ್ ಆನ್ ಒನ್ ಫೈಟನ್ನು ಮುಂದೆ ಇಟ್ಕೊಂಡು ನಾವು ದೊಡ್ಡ ಪಿಕ್ಚರನ್ನು ಮರೀತಾ ಇದ್ದೀವಿ. ಆಯಿತಾ? ಈ ಕಾಂಗ್ರೆಸ್ ಸರ್ಕಾರ ಮಾಡಿರೋಂಥ ಅವ್ಯವಹಾರ, ಭ್ರಷ್ಟಾಚಾರ, ಇದನ್ನು ಮರಿತಾ ಇದ್ದೀವಿ ನಾವು. ಅದನ್ನ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಕೋಲ್ಲ. ಒನ್ ಆನ್ ಒನ್ ಫೈಟು ಡಿ.ಕೆ. ಶಿವಕುಮಾರ್ ಆಮೇಲೆ ಇವರು ಮಾಡ್ಕೊಂಡು ಹೋಗಲಿ. ಬಟ್ ನಾವು ಮುಂದೆ ಜನಗಳ ಮುಂದೆ ತೊಗೊಂಡು ಹೋಗ್ಬೇಕಾಗಿರೋದು, ನಾವು ಈ ಪಾದಯಾತ್ರೆ ಸ್ಟಾರ್ಟ್ ಮಾಡಿರೋದು ಅದರದ್ದು ಫೋಕಸ್ ನಾವು ಇದು ಮಾಡಬಾರ್ದು. ಅದರ ಫೋಕಸ್ಸು ನಾವು ಯಾವತ್ತೂ ಭ್ರಷ್ಟಾಚಾರ ಮಾಡ್ತಾರ ಕಾಂಗ್ರೆಸ್. ನಾವು ಒಂಥರ ಹೇಳ್ತೀನಲ್ಲ, ಈ ರಾಜಕಾರಣ ಅನ್ನೋದು ಒಂಥರ ವಿಚಿತ್ರವಾದ ಇದ್ದಂಗೆ. ಆಯಿತಾ? ಈ ವಿಚಿತ್ರ ಅಂತಂದರೆ ಈ ಕಾಂಗ್ರೆಸ್ ಮಾಡ್ತಾ ಇರೋ ರಾಜಕಾರಣ ಇನ್ನೂ ತೀರಾ ವಿಚಿತ್ರ ಅನಿಸುತ್ತೆ. ಯಾಕೆ ಅಂತಂದರೆ ಜನರು ಇವರನ್ನು ಮೆಜಾರಿಟಿ ಕೊಟ್ಟು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿದ್ದಾರೆ, ಅಲ್ಲಿ ನೀವು ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಮಾಡಿ ಅಂತ. ಬಟ್ ಇವರು ಅಲ್ಲಿ ಏನಾದರೂ ಪ್ರಶ್ನೆ ಬಂದರೆ ಸದನದ ಒಳಗೆ ಉತ್ತರ ಕೊಡಿ ಅನ್ನೋದೆಲ್ಲ ಕಳಿಸಿದ್ದಾರೆ ಇವರನ್ನು. ಬಟ್ ಇವ್ರೇನು ಮಾಡ್ತಾಯಿದ್ದಾರೆ? ಸದನ ಬಿಟ್ಟು, ಸದನ ನಡೀದಿರೋ ಅಂತ ನೋಡಿಕೊಂಡು ಸದನನ ಮೊಟಕುಗೊಳಿಸಿ ಅದನ್ನು ಇವರು ಏನು ಮಾಡ್ತಾರೆ, ಯಾವುದೋ ಬೇಡದೇ ಇರೋ ಅಂಥ ಒಂದು ಫೋಟೋ ಕಾಪಿ ಇಟ್ಕೊಂಡು ಹೊರಗಡೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಸ್ವಾಮಿ, ನಿಮಗೆ ಜಾಸ್ತಿ ಮೈಲೇಜ್ ಬರೋದು ಸದನದ ಒಳಗೆ ಮಾಡಿದ್ವಾಗ, ಸದನದ ಹೊರಗೆ ಮಾಡಿದ್ವಾಗಲ್ಲ. ನೀವು ಯಾಕೆಂದ್ರೆ ಇವ್ರಿಗೆ ಯಾಕೆ ಗೊತ್ತಮ್ಮ ಬಿಡ್ತಾ ಇಲ್ಲ ಈ ಭ್ರಷ್ಟಾಚಾರದ ಬಗ್ಗೆ. ನಾವು ಇವತ್ತು ಈ ಸದನ ತೆಗೆದು ನೋಡಿ, 16ನೇ ವಿಧಾನಸಭಾ ಸದನ ತೆಗೆದು ನೋಡಿ, ಸ್ಟಾರ್ಟಿಂಗ್ ಡೇ 1 ಇಂದ ಹಿಡಿದು ನಾವು ನೋಡಿದ್ದೀವಿ. ವಿಚಾರಕ್ಕೆ ಬರೋಣ. ಸೊ ಇದು ಯಾಕೆ ಈ ಥರ ಕಾಂಗ್ರೆಸ್ ಅವರು ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ, ಸದನದ ಒಳಗೆ ನೀವು ಸುಮ್ಮನೆ ತೌಡು ಕುಟ್ಟೋ ಥರ ಕೆಲಸ ಆಗಲ್ಲ. ಅಲ್ಲಿ ನೀವು ಡಾಕ್ಯುಮೆಂಟ್ಸ್ ಇಟ್ಟು ಮಾಡಬೇಕು.
ಆಯಿತಾ. ಅಲ್ಲಿ ಅವ್ರ ಹತ್ರ ಏನು ಡಾಕ್ಯುಮೆಂಟ್ಸೇ ಇಲ್ಲ. ನೀವು ಡಾಕ್ಯುಮೆಂಟ್ಸ್ ಇಟ್ಟು ಮಾತಾಡಬೇಕು ಅಂತಂದರೆ ಅದು ಆನ್ ರೆಕಾರ್ಡ್ಸ್ ಹೋಗುತ್ತೆ. ಅದು ಅಕಸ್ಮಾತ್ ತಪ್ಪು ಮಾಹಿತಿ ಕೊಟ್ಟುವಾಗ ಕಾಂಗ್ರೆಸ್ ವಿರುದ್ಧವಾಗಿ ಪ್ರಿವಿಲೇಜ್ ಮೋಷನ್ ಹೋಗುತ್ತದೆ. ಇಷ್ಟೆಲ್ಲ ಇದ್ಕೊಂಡು ಅವರು ಸದನದ ಒಳಗೆ ಏನೂ ಇಡಬಾರ್ದು, ಎಲ್ಲ ಹೊರಗಡೆ ತೊಗೊಂಡೋಗೋಣ ಅಂತ ಮಾಡಿದ್ರು. ಬಟ್ ನಾವು ಪಟ್ಟು ಹಿಡಿದು ನಾವು ಹೇಳ್ತಾ ಇದ್ದೀವಿ ಭ್ರಷ್ಟಾಚಾರ ನಡೆದಿದೆ, ಸದನದ ಒಳಗೆ ಈ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ CM ಒಪ್ಕೊಂಡಿದ್ದಾರೆ. ಆಯಿತಾ. ಮೂಡ ಚರ್ಚೆ ಬಂದಾಗ ಇವರು ಅದನ್ನ ನಾವು ಎತ್ತಿರೋ ಪ್ರಶ್ನೆಗೆ ಉತ್ತರಿಸಕ್ಕಾಗದೇ ಹೇಡಿಗಳ ತರ ಹೊರಗಡೆ ಹೋಗಿ ಇವತ್ತು ಏನೋ ಒಂದು ಜನಾಂದೋಲನ ಅಂತೆ, ಒಂದು ನೈತಿಕತೆ ಇದೆ ಜನಾಂದೋಲನ ಮಾಡಕ್ಕೆ. ಜನಾಂದೋಲನ ಮಾಡಕ್ಕೆ ನೈತಿಕತೆ ಇಲ್ಲ. ಇದೆಲ್ಲ ಒಂದು ಸದನ ಬಿಟ್ಟು ಮೈಸೂರಲ್ಲಿ ಕೂತ್ಕೊಂಡು ಏನೋ ಒಂದು ಡ್ರಾಮಾ ಮಾಡ್ತಾ ಇದಾರೆ ಜನಾಂದೋಲನ ಅನ್ಕೊಂಡು. ವಿಷಯಗಳಿದೆ ಜನಾಂದೋಲನ ಮಾಡಬೇಕು. ಎಲ್ಲಿ ಮಾಡಬೇಕು? ಒಂದು ನಿಮಿಷ ವಿಜಯ್, ಪ್ಲೀಸ್ ಪ್ಲೀಸ್ ಪ್ಲೀಸ್, ನಾನು ನಿಮ್ಮ ವಿಷಯಕ್ಕೆ ಬರ್ತೀನಿ, ನಿಮ್ಮ ಆಯಾಮಕ್ಕೆ ಬರ್ತೀನಿ. 1 ಸೆಕೆಂಡ್ ಲೆಟ್ ಮಿ ಸ್ಪೀಕ್. ನಿಮ್ಮ ಆಯಾಮಕ್ಕೆ ಬರ್ತೀನಿ ವೆಂಕಟೇಶ್ ಸರ್. ಜನಾಂದೋಲನ ಮಾಡಬೇಕು. ಎಲ್ಲಿ ಮಾಡಬೇಕು? ಇವತ್ತು ಪ್ರವಾಹ ಬಂದಿರೋ ಪರಿಸ್ಥಿತಿ, ಪ್ರಳಯದ ಸಿಚುವೇಶನ್ ನಿರ್ಮಾಣ ಆಗಿದೆ, ಎಷ್ಟೋ ಹಳ್ಳಿಗಳು ಕೊಚ್ಕೊಂಡು ಹೋಗಿದೆ, ಸೇತುವೆಗಳಿಲ್ಲ, ಸ್ಕೂಲಿಗೆ ಹೋಗೋದಕ್ಕಾಗ್ತಾ ಇಲ್ಲ, ಆಸ್ಪತ್ರೆಗಳಿಗೆ ಹೋಗೋದಕ್ಕಾಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯದ ಜನ ಕಂಗೆಟ್ಟು ಹೋಗಿದ್ದಾರೆ. ಅಂಥದ್ರಲ್ಲಿ DK ಶಿವಕುಮಾರ್ಗಿರೋದು ಒಂದೇ ಆಯಾಮ, ಒಂದೇ ಗೋಲು, ಚನ್ನಪಟ್ಟಣ ಉಪಚುನಾವಣೆ ಗೆಲ್ಲಬೇಕಷ್ಟೇ. ಅದಕ್ಕೋಸ್ಕರ ಜನಾಂದೋಲನ. ಇದು ಪಾದಯಾತ್ರೆಗೆ ಟಕ್ಕರ್ ಕೊಡೋ ಜನಾಂದೋಲನ ಅಲ್ಲ ಅನ್ನೋ ಮಾತು. ಅದ್ರ ಜೊತೆಗೆ ಸದ್ಯಕ್ಕೆ ಬಂದಿರೋದೇನಪ್ಪ ಅಂದ್ರೆ ಆಸ್ತಿವಾರು. ಇದು HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರು ನಡುವೆ ನಡೀತಾ ಇರುವಂತಹ ವಾರ, ಅಥವಾ ಮೈತ್ರಿ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ನಡೀತಾ ಇರುವಂತಹ ವಾರ, ಗೊತ್ತಾಗ್ತಾ ಇಲ್ಲ. ಏನ್ ಹೇಳ್ತೀರಿ? ಮೊದಲನೇದಾಗಿ ಯಡಿಯೂರಪ್ಪನವ್ರ ಮಗನ್ನ, ಕುಮಾರಸ್ವಾಮಿ ಮಗನ್ನ ಲೀಡ್ರ್ ಮಾಡಬೇಕಾದ ಅನಿವಾರ್ಯ ಎರಡು ಕುಟುಂಬಗಳು ನಿಂತುಬಿಟ್ಟಿದೆ. ಎರಡು ಕುಟುಂಬಕ್ಕೆ ಒಂದು ಕಡೆ 2 ಸಲ ಸೋತು ಸುಣುವಾಗಿರ್ತಕ್ಕಂಥ ನಿಖಿಲ್ ಕುಮಾರ್ನೇನಾದರೂ ಮಾಡಿ ಈ ಒಂದು ವಿಷಯದಲ್ಲಿ ಫೋಕಸ್ ಮಾಡಬೇಕು ಕುಮಾರಸ್ವಾಮಿ ಅವರಿಗೆ. ಯಡಿಯೂರಪ್ಪನವ್ರನ್ನ ಮತ್ತು ವಿಜೇಂದ್ರನ್ನ ರಾಜ್ಯದಲ್ಲಿ ಯಾರು BJPರೇ ನಂಬಲಿಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಕುಮಾರ್ ಬಂಗಾರಪ್ಪ. ಹಂಗೆ ಸ್ವಪಕ್ಷದ ಸಮಸ್ಯೆಗಳು ತುಂಬಾ ಇದೆ. ಒಂದು ನಿಮಿಷ ಸನ್ಮಾನ್ಯ BJP ವಕ್ತಾರರು ಹೇಳಿದರು, ಸದನ ಸ್ಟಾರ್ಟ್ ಆದಾಗ ಅಶೋಕ್ ಅವ್ರಿಗೆ ಟೈಮ್ ಸಿಕ್ಕಿರೋದು ಎಷ್ಟು ಅಂತ ಪಾಪ BJP ವಕ್ತಾರರು ಕೊಟ್ಟಿಲ್ಲ. 7 ಗಂಟೆ 45 ನಿಮಿಷ ಅವ್ರಿಗೆ ಮಾತಾಡಲಿಕ್ಕೆ ಸದನದಲ್ಲಿ ಅವಕಾಶ ಕೊಟ್ಟರು. ಸ್ವಲ್ಪ BJP ವಕ್ತಾರ ಅದು ತಿಳ್ಕೊಳ್ಳಿ. AD ಯಾರು ಅಂತ. ಈಗ ನೆಕ್ಸ್ಟ್ ADನೂ ಪ್ರಶ್ನೆ ಮಾಡಿದರು. ರೀ, ನಿಮಗೆ ನೈತಿಕತೆನೇ ಉಳ್ಕೊಂಡಿಲ್ಲ ರೀ BJPದವ್ರಿಗೂ, ಜನತಾದಳದವ್ರಿಗೆ ಹೋರಾಟ ಮಾಡ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, 21 ಭ್ರಷ್ಟಾಚಾರ ಮಾಡಿ ದಲಿತರಿಂದ ಬೋವಿ ಅಭಿವೃದ್ಧಿ ನಿಗಮದಲ್ಲಿ 47 ಕೋಟಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ನೀವು ನಿಮ್ಮ ತಪ್ಪನ್ನು ಮುಚ್ಕೊಳ್ಳೋಕ್ಕೆ ಈ ಚುನಾವಣೆ ಪೂರ್ವದಲ್ಲಿ 450 ಕೋಟಿ, ಒಂದೇ ಒಂದು ನಿಗಮದಲ್ಲಿ 450 ಕೋಟಿ ಇವತ್ತು ವಿರೂಪಾಕ್ಷಪ್ಪನ ಯಾರು ಮಾಡಾಳ ವಿರೂಪಾಕ್ಷಪ್ಪನ ಯಾರು ಅಂಥ ಭ್ರಷ್ಟಾಚಾರಗಳು ಇಟ್ಕೊಂಡು ಇವತ್ತು ವಿಜೇಂದ್ರ ಅವರು ಒಂದು ಮಾತು ಹೇಳ್ತಾರೆ. ವಿಜೇಂದ್ರ ಅವ್ರ ಕೀರ್ತಿ ತನ್ನ ತಂದೆನ ಜೈಲಿಗೆ ಕಳಿಸಿದಂಥ ಕೀರ್ತಿ ಯಾರಿಗಾದರೂ ಈ ದೇಶದಲ್ಲಿ ಮುಖ್ಯಮಂತ್ರಿ ಮಗನಿಗಿದ್ದರೆ ಅದು ಮೊದಲನೇದಾಗಿ ಸಲ್ಲಬೇಕಾಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ. ಇವತ್ತು ಸದನದ ಹೊರಗಡೆ ಏನು ಮಾಡ್ತಿದ್ದೀರಾ ನೀವು? ಪಾದಯಾತ್ರೆ ಅಂತ ಇಟ್ಕೊಂಡಿದ್ದೀರಾ. ಪಾದಯಾತ್ರೆಯಲ್ಲಿ ಮೇಡಮ್ ಮೂರನೇ ದಿವಸ ಅಲ್ವ ಮೇಡಮ್ ಇವತ್ತಿಗೆ? ಆ 3ನೇ ದಿವಸದಲ್ಲಿ ಮೂಢ ಹಗರಣ ಬಗ್ಗೆ ಮಾತಾಡಿದ್ರೆ ಕೇವಲ 4-5 ನಿಮಿಷ. ಆದರೆ ವ್ಯಕ್ತಿಗತವಾಗಿ ಕುಮಾರಸ್ವಾಮಿ ಅವರು, BJPನವರು DK ಶಿವಕುಮಾರ್ ಟೀಕೆ ಮಾಡೋದೇ ಒಂದು ಅಜೆಂಡಾ ಇಟ್ಕೊಂಡ್ಬಿಟ್ಟಿದ್ದಾರೆ. ಇದು ಅವರ ಪಾದಯಾತ್ರೆಯ ಅತಿಥಿಗಳಿದ್ದಾರೆ, ಮಾತಾಡಿಸ್ಕೊಂಡ್ಬರ್ತೀನಿ. ನೀವು ಮಾಡಿದ್ದು ಅದನ್ನೇ, ಅವ್ರು ಮಾಡ್ತಿರೋದು ನಾನು ಅದನ್ನೇ ಹೇಳಿದೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಟು ಇನ್ನೆಲ್ಲ ಉತ್ತರ ಹೇಳಿದ್ರಿ ನೀವಿಬ್ರು ಕೂಡ. ಬಹುಶಃ ಅಟ್ಲೀಸ್ಟ್ ಕೇಶವ್ ಕುಮಾರ್ ಅವ್ರಿಗಾದ್ರೂ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಅಂದುಕೊಳ್ತೀನಿ. ಇಲ್ಲಿ ಪಾದಯಾತ್ರೆ ಮಾಡಬೇಕಾಗಿರೋದು ಎಲ್ಲಿ, ಯಾರಿಗೋಸ್ಕರ? ಜನಾಂದೋಲನ ಮಾಡಬೇಕಾಗಿರೋದು ಎಲ್ಲಿ, ಯಾರಿಗೋಸ್ಕರ? ಮಾತೆತ್ತಿದ್ರೆ ಸಾಕು. CM ಎಲ್ಲಿರ್ತಾರೋ ಅಲ್ಲೇ DCM ಎಲ್ಲಿರ್ತಾರೋ ಅಲ್ಲೇ CM. ಆದ್ರೆ ಇವತ್ತು CM ಬೆಳಗಾವಿಗೆ ಹೋಗಿದ್ದಾರೆ, ಇವರು ಜನಾಂದೋಲನದಲ್ಲಿದ್ದಾರೆ. ಅಂದ್ರೆ ಇವರಿಗೆ ಇವರ ಸ್ವಪ್ರತಿಷ್ಠೆ ಇಂಪಾರ್ಟೆಂಟು, ಅವ್ರಿಗೆ ಅವರ ಸ್ವಪ್ರತಿಷ್ಠೆ ಇಂಪಾರ್ಟೆಂಟು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಏನ್ ಹೇಳ್ತೀರಿ? ಇಲ್ಲಿ ಯಾವುದೇ ಪಕ್ಷಗಳಿಗೂ ಜನರ ಬಗ್ಗೆ ಕಾಳಜಿ ಇಲ್ಲ. ಇನ್ನೊಂದೇನೆಂದರೆ ಇವತ್ತಿನ ದಿವಸ ಇದು ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅವ್ರು ಜನಾಂದೋಲನ ಅಂತ ಮಾಡ್ತಾ ಇದ್ದಾರೆ. ಈ ಪಾದಯಾತ್ರೆಗಳು ದೊಡ್ಡ ಇತಿಹಾಸನೇ ಇದೆ. ಸರ್ಕಾರಗಳು ಉರುಳಿಸಿದೆ, ಎಷ್ಟೋ ಜನದ ರಾಜಕೀಯ ಬೆಳವಣಿಗೆಗೆ ಅದೇ ಒಂದು ಪೂರಕವಾಗೋಗಿದೆ. ಈಗ ಏನಂದರೆ ಇಲ್ಲಿ BJPನವರು JDSನವರು ಒಟ್ಟಾಗಿ ಒಂದು ಪಾದಯಾತ್ರೆ ಮಾಡಿದ್ದಾರೆ. ಇಲ್ಲಿ ಒಂದು ಅವ್ರದ್ದು ಅಸ್ತಿತ್ವದ ಪ್ರಶ್ನೆ ಆಗ್ಬಿಟ್ಟಿದೆ. ಏನಂತಂದರೆ ವಿಜೇಂದ್ರ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ರು, ನೋಡಿದ್ರೆ ಲೋಕಸಭೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಬರಲಿಲ್ಲ, ಹಿಂದೆ ಇದ್ದಿದ್ದಕ್ಕಿಂತ 8 ಸೀಟ್ ಕಡಿಮೆ ಆಯಿತು ಅವ್ರಿಗೆ. ಸೊ
ಸೊ ಇವಾಗ JDSಗೂ ಏನಂತಂದರೆ ಮೈತ್ರಿ ಪಕ್ಷ ಆಗ್ಬಿಟ್ಟಿದೆ. ಅವರು ಸ್ವಂತವಾಗಿ ಅಧಿಕಾರಕ್ಕೆ ಬರೋವಂಥ ಒಂದು ಕನಸು ಭಾಳ ವರ್ಷಗಳಿಂದ ಕಾಣ್ತಾ ಇದ್ದಾರೆ. ಅವ್ರಿಗೂ ಆಸೆ ಈಡೇರಿಲ್ಲ. ಎಲ್ಲೋ ಒಂದು ಕಡೆ ಅವ್ರ ಪಕ್ಷನೂ ಉಳಿಸ್ಕೊಳ್ಬೇಕಾದ ಒಂದು ಅಸ್ತಿತ್ವದ ಪ್ರಶ್ನೆ ಬಂದಿದೆ. ಸೊ ಮತ್ತೆ ತಮ್ಮ ಮಗಂದು ಒಂದು ರಾಜಕೀಯ ಭವಿಷ್ಯ ಒಂದು ನೆಲೆ ಕಾಣಿಸ್ಬೇಕಾಗಿದೆ. ಸೊ ಈ ಪಾದಯಾತ್ರೆನೇ ಒಂದು ಅದಕ್ಕೊಂದು ದಾರಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಜನಕ್ಕೋಸ್ಕರ ಇವ್ರು ಯಾವುದೇ ಒಂದು ಪಾದಯಾತ್ರೆ ಮಾಡ್ತಾ ಇಲ್ಲ. ಅಥವಾ ಇವ್ರು ಜನಾಂದೋಲನ ಅಂತ ಮಾಡ್ತಾ ಇದ್ರು ಅದು ಏನು ಜನರಿಗೋಸ್ಕರ ಅಲ್ಲ, ಏನು ಇಲ್ಲ. ಏನಂದ್ರೆ ಅವ್ರ ಆಸ್ತಿ ಎಷ್ಟು ಇವ್ರ ಆಸ್ತಿ ಎಷ್ಟು ಅಂತ ಇಟ್ಸ್ ಪರ್ಸನಲ್ ಫೈಟ್ ಆಗ್ಬಿಟ್ಟಿದೆ ಅಷ್ಟೇ. ಅವ್ರ ವ್ಯಕ್ತಿಗತವಾದ ಒಂದು ಹೇಳ್ತೀನಿ ಎಲ್ಲ ನೋಡಿ ಯಾರಿಗೂ ಶಿಕ್ಷೆ ಆಗಲ್ಲ. ಇವಾಗ ನೋಡಿ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರ ಆಸ್ತಿ ಬಗ್ಗೆ. ಅವ್ರ ಹತ್ರ ಮಾಹಿತಿ ಇದ್ದರೆ ಸರ್ಕಾರ ಅವ್ರದ್ದೇ ನಡೀತಾ ಇದೆ, ಪಬ್ಲಿಕ್ ಡೊಮೇನ್ ಅಲ್ಲಿ ಹಾಕ್ಲಿ. ಇಲ್ಲ ಹಾಕಲ್ಲ. ಏನಂತಂದ್ರೆ ಅದು ಬರೀ ಒಂಥರ ಬ್ಲ್ಯಾಕ್ ಮೇಲ್ ಮಾಡ್ದಂಗೆ ಮಾಡ್ತಾರೆ ಅಷ್ಟೇ. ಇವರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಏನಂತಂದ್ರೆ ನಿಂದು ನನಗೆ ಗೊತ್ತಿದೆ, ನಾನು ನಿನ್ಗೆ ಗೊತ್ತಿದೆ, ಯಾರ್ದು ಹೇಳಲ್ಲ. ಸಿದ್ದರಾಮಯ್ಯವ್ರನ್ನ ಮರ್ತು ಬಿಟ್ರು ಅನ್ಸ್ತಾ ಇದೆ. ಈ ಮೂಢಾಗರಣ ಒಂದು ನೆಪ ಅಷ್ಟೇ. ಒಂದು ಇದ್ರಲ್ಲಿ ಅಲ್ಲ, ನಾನ್ ಹೇಳ್ತಾರೆ ನಾವಲ್ಲ, ಈ ಇಬ್ಬರು ನಾಯಕರುಗಳು ಕುಮಾರಸ್ವಾಮಿನೂ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಿಲ್ಲ. ಈ ಕಡೆ ಇವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಾಗಿರೋದು ಕುಮಾರಸ್ವಾಮಿ ಅವ್ರ ಬಗ್ಗೆನೇ ಮಾತಾಡೋದು. ಹಂಗೆ ಇಬ್ರು ತಮ್ಮ ಪ್ರಚಾರ ಮಾಡ್ಕೊಳ್ತಾ ಇದಾರೆ ಅಷ್ಟೇ, ಬಿಟ್ರೆ ಬೇರೆ ಏನು ಆಗ್ತಾ ಇಲ್ಲ. ಮೇಡಮ್ ನಾ ಮಾತಾಡ್ಸ್ಕೊಂಡ್ ಬರ್ತೀನಿ. ಇವ್ರು ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಆಸ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸಂತೋಷ. ಬಟ್ ಏನಂದ್ರೆ ನಮ್ಮ ರಾಜ್ಯ ಜನತೆಗೆ ಅವರು ಒಳ್ಳೆ ಟೀಚರ್ ಆಗ್ಬೋದು. ಏನಂತಂದ್ರೆ ನೋಡಿ 2013ರಲ್ಲಿ ಅವರು ಎಲೆಕ್ಷನ್ ಅಲ್ಲಿ ಅವ್ರದ್ದು ಆಸ್ತಿ ಡಿಕ್ಲೇರ್ ಮಾಡಿದ್ದು 251 ಕೋಟಿ. 2018 ಬರೋಷ್ಟಾಗಲಿ ಅದು 200% ಜಾಸ್ತಿ ಆಗುತ್ತೆ, 840 ಕೋಟಿ ಆಗುತ್ತೆ. ಅದೇ 2024ಕ್ಕೆ ಬಂದಾಗ 1414 ಕೋಟಿ ಆಗುತ್ತೆ. ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರದ್ದು ಹೇಳ್ತಿರೋದು ನಾನು ಈ ಒಂದು ಆಸ್ತಿನ ಹೆಂಗ್ ಡಬಲ್ ಮಾಡೋದು, 10 ಪಟ್ಟು 100 ಪಟ್ಟು 200 ಪಟ್ಟು ಮಾಡೋದು ಅಂತ ರಾಜ್ಯ ಜನತೆಗೆ ಹೇಳ್ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಯಾಕಂತಂದ್ರೆ ರಾಜ್ಯ ಜನತೆ ತುಂಬಾ ಕಷ್ಟದಲ್ಲಿದ್ದಾರೆ. ಇವಾಗ 10,000 ದುಡಿತಾ ಇದ್ದೋ ಇವತ್ತೊಂದು 12,000 15,000 ದುಡಿತಿದ್ದಾನೆ 10 ವರ್ಷದಿಂದೇನು. ಅವನ ಕಷ್ಟಗಳು ಹಂಗೆ ಉಳಿದಿದೆ. ಆದ್ರೆ ಇವ್ರು ಮಾತ್ರ ಕೋಟ್ಯಾಧೀಶರಾಗೋಗ್ತಾ ಇದ್ದಾರೆ. ಹೇಮಾವತಿ ಮೇಡಮ್ ಹೇಳಿ, ಇವತ್ತು ಪಾದಯಾತ್ರೆ, ಈ ಒಂದು ಮೈತ್ರಿಯ ಪಾದಯಾತ್ರೆ ಆಗಿರೋದ ಹೊರತಾಗಿ ಬರ್ತಾ ಇದು ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪ್ರಚಾರಕ್ಕೆ ಕರ್ಕೊಂಡು ಹೋದಂಗೆ ಅನಿಸ್ತಿರುತ್ತೆ ನಮಗೆ. ಎಲ್ಲಿ ನೋಡಿದ್ರು ಅಲ್ಲಿ JDS ಶಾಸಕರು ಯಾರು ಕಾಣಿಸ್ತಾನೆ ಇರಲ್ಲ. ಆಯ್ತಾ, ಬರೀ ಕುಮಾರಸ್ವಾಮಿ ಅವ್ರ ಪಕ್ಕದಲ್ಲಿ ಏನಕ್ಕೆ, ಹೌದು ಅಪ್ಪ ಮಗ ಅಂದಮೇಲೆ ಜೊತೆಗೆ ನಿಂತ್ಕೋಬೇಕಾಯ್ತು, ಕರೆಕ್ಟ್, ಒಪ್ಕೊಳ್ತೀನಿ. ಬಟ್ ಆದರೆ ಪಕ್ಷಕ್ಕೋಸ್ಕರ ದುಡಿದ ಅನೇಕ ನಾಯಕರಿದ್ದಾರಲ್ಲ, ಶಾಸಕರಿದ್ದಾರಲ್ಲ, ಅವ್ರು ಎಲ್ಲಿದ್ದಾರೆ, ಕಣ್ಮರೆ ಆಗ್ತಿದ್ದಾರ, ಏನ್ ಕತೆ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಹಲೋ ಹೇಮಾವತಿ ಅವ್ರಿಗೇನೆ ಪ್ರಶ್ನೆ, ಪ್ಲೀಸ್ ಮೇಡಮ್ ಉತ್ತರ ಕೊಡಿ. ಮೇಡಮ್ ತಾವೆಲ್ಲರೂ ಅಲ್ಲ, ಆಕ್ಚುಲಿ ನಿಮ್ಮ ವಾಯ್ಸ್ ಬ್ರೇಕ್ ಆಯ್ತು ಮೇಡಮ್, ಮತ್ತೆ ಹಾಗಾಗಿ ಡಿಸ್ಕನೆಕ್ಟ್ ಆಯ್ತು. ನೀವು ಒಂದ್ ಕಡೆ ನಿಖಿಲ್ ಅವ್ರನ್ನ ಏನು ಕುಮಾರಣ್ಣನವರು ಮುಂದಿನ ಒಂದು ರಾಜಕೀಯ ರಂಗಕ್ಕೆ ತರಲಿಕ್ಕೆ ಪ್ರಯತ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ಆಲೋಚನೆ ಮಾಡ್ಬೇಕು. ಯಾವುದೋ ಒಂದು ಜವಾಬ್ದಾರಿ ಇಲ್ಲದೆ ಅವರ ವೇದಿಕೆಯನ್ನ ಅಲಂಕರಿಸಿಲ್ಲ. ಅಂದ್ರೆ ಯೂತ್ ವಿಂಗಿನ ಜವಾಬ್ದಾರಿಯನ್ನ ಇವತ್ತು ನಿಖಿಲ್ ಅವರು ವಹಿಸ್ಕೊಂಡಿದ್ದಾರೆ, ಒಂದು ಭಾಗ. ಎರಡನೇದು ಕುಮಾರಣ್ಣನವರು ಇವತ್ತು ಏನು ಸೆಂಟ್ರಲ್ ನಲ್ಲಿ ಅವರದೇ ಆದಂತಹ ಒಂದು ಜವಾಬ್ದಾರಿನ ಹೊತ್ತು ಬೃಹತ್ ಏನು ಕಾರ್ಖಾನೆಗಳ ಒಂದು ಇದನ್ನ ಒತ್ತಿರೋದ್ರಿಂದ ಖಾತೆನ, ಅದರಲ್ಲಿ ದೇಶಾದ್ಯಂತ ಅವ್ರು ಓಡಾಡ್ಬೇಕು, ಸಾಕಷ್ಟು ಜವಾಬ್ದಾರಿಗಳಿದೆ. ಇದ್ರ ಮಧ್ಯೆ ರಾಜ್ಯದ ಜವಾಬ್ದಾರಿಯನ್ನ ಹಾಗೆ ಮಂಡ್ಯ ಜವಾಬ್ದಾರಿಯನ್ನು ಕೂಡ ಹೆಚ್ಚಿನದಾಗಿ ನಿಖಿಲ್ ಅವ್ರಿಗೆ ವಹಿಸಿದೀವಿ ಅಂತ ಈಗಾಗ್ಲೇ ಹೇಳ್ತಾ ಇರೋದ್ರಿಂದ, ಜೊತೆಗೆ ಪಾದಯಾತ್ರೆಯಲ್ಲಿ ಯೂತ್ಸ್ ಆ ಕಡೆ ನಮ್ಗೆ ಆ ಭಾಗದಲ್ಲಿ ಎಲ್ಲಿಂದ ಅನ್ನೋದಕ್ಕಿಂತ ಅವರು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು. ಯಾಕಂದ್ರೆ ಆ ಒಂದು ಡೆಸಿಗ್ನೇಷನ್ ಅವ್ರಿಗೂ ತಗೊಂಡಿರೋದ್ರಿಂದ ಅದು ಜವಾಬ್ದಾರಿ ಇಲ್ಲದೆ ಅವ್ರ ಪಕ್ಕ ನಿಂತಿದ್ರೆ ನಿಮ್ಮ ಈ ಪ್ರಶ್ನೆ ಸರಿ ಅಂತ ನಾನು ಹೇಳ್ತಾ ಇದ್ದೆ. ಬಟ್ ಅವರದೇ ಆದಂತಹ ಒಂದು ಡೆಸಿಗ್ನೇಷನ್, ಯಾವುದೇ ಒಂದು ಪಂಚಾಯತ್ ಲೆವೆಲ್ ಅಲ್ಲಿ ಗೆಲ್ಲಿಲ್ಲ ಅಂದ್ರೂ ಪಕ್ಷದ ಮೂಲಕ ಜವಾಬ್ದಾರಿ ಕೊಟ್ಬಿಟ್ರೆ ಅದು ಉನ್ನತ ಸ್ಥಾನ ಅನ್ನೋದನ್ನ ನಾವು ಪರಿಗಣಿಸಬೇಕು. ಓಕೆ ಮೇಡಮ್, ಅಗ್ರಿ ವಿತ್ ಯು. ಮೇಡಮ್ ಪ್ಲೀಸ್ ಹೋಗ್ಲಿ ಬಿಡಿ, ಬಿಟ್ಟಾಕಿ. ನೀವು ಉಂಟು, ನಿಮ್ಮ ಕುಮಾರಸ್ವಾಮಿ ಉಂಟು, ನಿಮ್ ನಿಖಿಲ್ ಕುಮಾರಸ್ವಾಮಿ ಉಂಟು, ನೀವ್ ಯಾರು ಬಿಟ್ಕೊಡಲ್ಲ, ಯಾವ ಕಾರ್ಯಕರ್ತರು ಬಿಟ್ಕೊಡಲ್ಲ. ನಾನು ಮಾತಾಡ್ತೀನಿ. ಒಂದು ಪ್ರಶ್ನೆ ಇದೆ ನಿಮಗೇನೆ. ಪಾದಯಾತ್ರೆ ಒಂದ್ ಕಡೆ, ಮತ್ತೊಂದ್ ಕಡೆ ಜನಾಂದೋಲನ. ಓಕೆ, ಒಂದು ಆರೋಪ ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ, ಅನೇಕ ವಿಚಾರಗಳು. ಇಲ್ಲಿ
ಕುಮಾರಸ್ವಾಮಿ ಅವ್ರನ್ನೇ ಗುರಿಯಾಗಿಸ್ಕೊಂಡು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ, ಉಳಿದ ನಾಯಕರು ಕೂಡ ಇದ್ದಾರೆ. ಬಟ್ ಆದರೆ ಇಲ್ಲಿ ಕುಮಾರಸ್ವಾಮಿಯವರ ಅನೇಕ ವಿಚಾರಗಳನ್ನು ಇಲ್ಲಿ ಯಾರು DK ಶಿವಕುಮಾರ್ ಅವರು ಕೂಡ ಜನಾಂದೋಲನ ಒಂದು ಕಾರ್ಯಕ್ರಮದಲ್ಲಿ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ನೇರ ಇಬ್ಬರ ನಡುವೆ ಫೈಟ್ ಆಗ್ತಿದೆಯೇನೋ ಅಂತ ಅನಿಸ್ತಾ ಇದೆ. ಯಾರೋ ಸಿದ್ದರಾಮಯ್ಯನವರು ಇಶ್ಯೂನೇ ಮರಿತಾ ಇದ್ದಾರೆ ಎಲ್ಲರೂ ಹಾಗಾದ್ರೆ ಅಂತ. ಇಲ್ಲ, ಹೋಗ್ತಾ ಇರೋದೇ ಮೂಡ ಅಂತ ಹೇಳಿ, ಮೂಡ ಹಗರಣ ಬಯಲಿಗೆಳಿತೀವಿ ಅಂತ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿಸ್ತೀವಿ ಅಂತ. ಅಲ್ಲಲ್ಲ, ಇದು ಒಂದ್ ಕಡೆ ಸಿದ್ದರಾಮಯ್ಯ ರಾಜಕಾರಣ ಅವ್ರದ್ದು ರಾಜೀನಾಮೆ ಆದ್ರೆ, ಇನ್ನೊಂದು ಕಡೆ ನಾವು ಲಾರ್ಜರ್ ಪಿಕ್ಚರ್ ನೋಡ್ಬೇಕಾಗತ್ತೆ. ಇದು ಕಾಂಗ್ರೆಸ್ ಅವರ ಭ್ರಷ್ಟಾಚಾರ, ಆಯ್ತಾ. ನಾವು ಮೂಡ ಚಲೋ ಅಲ್ಲ ಮಾಡ್ತಾ ಇರೋದು, ಮೈಸೂರು ಚಲೋ ಮಾಡ್ತಾ ಇರೋದು, ಆಯ್ತಾ. ಮೈಸೂರು ಚಲೋ ಇದರಲ್ಲಿ ಈ ಲಾಸ್ಟ್ ಕಳೆದ ಮೂಡ ಹಗರಣದಲ್ಲ, ಮೂಡ ಹಗರಣ ಇಸ್ ಒನ್ ಆಫ್ ದಿ ಇಶ್ಯೂ. ಅದರಲ್ಲಿ ವಾಲ್ಮೀಕಿ ಬರುತ್ತೆ, ಮೂಡ ಬರುತ್ತೆ, ಆಮೇಲೆ ಇವಾಗ ಟ್ರಾನ್ಸ್ಫರ್ ದಂಧೆಗಳು ಬರುತ್ತೆ. ಇವಾಗ ಲಾಸ್ಟ್ 2 ದಿವಸದಲ್ಲಿ ನೀವೇ ನೋಡ್ತಾ ಇದ್ದೀರಾ, ಸರ್ಕಾರಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು 2 ದಿವಸ 2 ಪ್ರಾಣ ಕಳ್ಕೊಂಡಿದ್ದಾರೆ. ಒಬ್ಬೊಬ್ರು ಒಂದೊಂದು ಹೇಳಿ ಇದನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದೇ ಪ್ರಾಬ್ಲಮ್. ಕಾಂಗ್ರೆಸ್ ಅವ್ರದ್ದು ಸದನದಲ್ಲೂ ಕೇಳಿದಾಗ ಬಾಯ್ ಹೊಡ್ಕೊಂಡು ಸದನದ ಹೊರಗಡೆ ಕಾಂಗ್ರೆಸ್ ಅವ್ರಿಗೆ ಈ ಕೆಟ್ಟ ಚಾಳಿ ಯಾವತ್ತೂ ಅದಕ್ಕೆ ನಾನು ಬರ್ತೀನಿ ರೀ. ಇವತ್ತು ನೋಡಿ, ಈ ಹಗರಣ, ಟ್ರಾನ್ಸ್ಫರ್ ದಂಧೆ ಆಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ಮೂಡ ಆಗಿರ್ಬೋದು, ಇದೆಲ್ಲನೂ ಕಾಂಗ್ರೆಸ್ನ ನೇರ ಹೊಣೆ, ಸಿದ್ದರಾಮಯ್ಯ ಅವರ ನೇರ ಹೊಣೆ, DK ಶಿವಕುಮಾರ್ ನೇರ ಹೊಣೆ. ಇಷ್ಟೆಲ್ಲ ಆದ್ರೂ, ಇಷ್ಟೆಲ್ಲ ಹಗರಣ ಆಗ್ತಾ ಇದ್ರು ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇ ಆದ್ರೂ ಒಂದು ಸರಿನೂ ಈ ಹಗರಣದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಇದು ಯಾಕೆ? ಒಂದು ಪ್ರಶ್ನೆ ಬರುತ್ತೆ, ಆಯ್ತಾ. ಇದನ್ನ ಇವರು ಸಮರ್ಥನೆ ಮಾಡ್ಕೋತಾರ ಈ ಹಗರಣನ, ಅಥವಾ ಇನ್ನೊಬ್ರು ಯಾರನ್ನ ಡಿಫೆಂಡ್ ಮಾಡ್ಕೋಬಾರ್ದು, ಅಥವಾ ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ತಾರೆ ಅನ್ನೋ ಒಂದು ಇದಾನ. ಸೊ ಇಷ್ಟೆಲ್ಲ ನಡೀತಾ ಇರ್ಬೇಕು, ಇಷ್ಟೆಲ್ಲ ಈ 1.5 ವರ್ಷದಿಂದ ನಡೀತಾ ಇರ್ಬೇಕಾದ್ರೆ ರಾಜ್ಯದಲ್ಲಿ ನೆರೆ ಹಾವಳಿ ಆಗಿದೆ. ಒಂದು ಕಡೆ ಕಾಂಗ್ರೆಸ್ ಇವಾಗ 130 ಇದರದ ಮೆಜಾರಿಟಿ ಕೊಟ್ಟಿದ್ದಾರಲ್ಲ, 136ರಲ್ಲಿ ಎಷ್ಟು ಜನ ಡಿಸ್ಟ್ರಿಕ್ಟ್ ಇದು ಇನ್ಚಾರ್ಜ್ ಮಿನಿಸ್ಟರು, ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಸಚಿವರು ಎಷ್ಟು ಜಿಲ್ಲೆಗೆ ಹೋಗಿದ್ದಾರೆ? ಒಬ್ಬರು ಹೋಗೋಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಇವರು ಅವ್ರದ್ದೇ ಆದಂಥ ಇದರಲ್ಲಿ ಅನುದಾನ ಕೊಡ್ದೇನೆ ಒಬ್ರಿಗೂ ಮುಖ ತೋರ್ಸಕ್ಕೂ ಆಗಲ್ಲ ಜನಗಳ ಮುದ್ದೆಯಲ್ಲಿ. ಅದಕ್ಕೇನೆ ಒಬ್ರಿಗೂ ಹೋಗಕ್ಕೆ ಆಗ್ತಾ ಇಲ್ಲ. ಇದು ಒಂದು ಕಡೆ, ಆಯ್ತಾ. ಇಷ್ಟೆಲ್ಲ ಹಗರಣ ನಡೀತಾ ಇದ್ರು ಏನೂ ಆಗಿಲ್ಲ. ಸದನ ಒಳಗೆ ಇವ್ರಿಗೆ ಎಷ್ಟು ಅವಕಾಶ ಕೊಟ್ಟಿದ್ರು ಹೇಳಿ. ನಾವು ಏನ್ ಮಾಡಿದೀವಿ? ನಾವು ನಿಮಗೆ ತಾನೇ ಅವಕಾಶ ಕೊಡೋದು, ಮಾತಾಡಿ, ವಿಚಾರಗಳನ್ನ ಮಾತಾಡಿ, ಹಗರಣ ತೆಗ್ದಿದ್ ನಾವು ಉತ್ತರ ಕೊಡ್ಬೇಕಾಗಿದ್ದಾರೋ ಉತ್ತರನೂ ನಾವೇ ಕೊಡ್ಬೇಕಾ? ಹಗರಣ ತೆಗ್ದಿದೀವಿ, ಅದನ್ನ ಆಗಿದೆಯೋ ಇಲ್ವೋ ಅಂತ ಸದನದ ಒಳಗೆ ಹೇಳಬೇಕಾಗಿದ್ದು ಮುಖ್ಯಮಂತ್ರಿ ಕೆಲಸ. ಅವ್ರ ಇದ್ರದ್ದು ಕ್ಯಾಬಿನೆಟ್ ಮಂತ್ರಿಗಳದ್ದು ಇದಾಗಿತ್ತು ಏನೋ ಇಂಪಾರ್ಟೆನ್ಸ್ ಆಗಿತ್ತು ಅದು ಹೇಳಕ್ಕೆ. ಇವ್ರೆಲ್ಲ ಏನೋ ಹೇಳ್ದೇನೆ ಹೇಡಿ ತರ ಓಡ್ ಹೋಗಿ ತಕ್ಷಣ ಮತ್ತೆ ಹೇಡಿ ಪದ ಯಾಕೆ ಬಳಸ್ತಿದ್ದೀರಿ ಸರ್? ಪಲಾಯನ ಮಾಡಿದ್ರಲ್ಲ ಸರ್ ನೀವು. ಏನು ಹೇಡಿ ಅಂದ್ರೆ ಸಮರ್ಥವಾಗಿ ಜನಾಂದೋಲನ ಮಾಡ್ತೀವಿ, ಬಿಜೆಪಿ ಭ್ರಷ್ಟಾಚಾರ ರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕ ವೆಂಕಟೇಶ್ ಸರ್, ನಿಮಗೆ ಕೇಳ್ತೀನಿ ಪ್ರಶ್ನೆ. ಏನು ಅಂತಂದ್ರೆ ನೀವೇನ್ ಹೇಳಿದ್ರಿ, ಒಂದ್ ನಿಮಿಷ ಸರ್, ಪಾದಯಾತ್ರೆ ಶುರುವಾಗ್ತಿದ್ದಂಗೆ ನಮ್ಮ ಹತ್ರ ಬೇಜಾನಿದೆ, ಒಂದೊಂದ್ ದಿನಕ್ಕೆ ಒಂದೊಂದು ವಿಚಾರ ಬಿಡ್ತೀವಿ ಅಂತ. ಬರೀ ಕುಮಾರಸ್ವಾಮಿ ಇಟ್ಕೊಂಡು ನೀವು ಬಿಡ್ತೀವಿ ಅನ್ನೋದ ನಿಮ್ದು 23 ಹಗರಣ, ಅಥವಾ ನೀವೇನ್ ಮಾಡ್ತಾ ಇದ್ದೀರಾ? ಜನಾಂದೋಲನ ಅನೌನ್ಸ್ ಆಗಿದ್ದ ದಿವಸನೇ ಹೇಳ್ತಾ ಇದ್ದೇವೆ ನಾವು. ಜನಾಂದೋಲನದ ಜೊತೆಗೆ ಕೇಂದ್ರ ಸರ್ಕಾರ ಕರ್ನಾಟಕ ಮಾಡಿರ್ತಕ್ಕಂಥ ದ್ರೋಹಗಳ ಬಗ್ಗೆ ಜನ ಮುಂದೆ ಇಡ್ತಾ ಇದ್ದೀವಿ. ಬಿಜೆಪಿ ಸರ್ಕಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗಿರ್ತಕ್ಕಂಥ 21 ಹಗರಣನು ನಾವು ಜನಗಳ ಮನಸ್ಸುಗಳಲ್ಲಿ ಹೇಳ್ಬೇಕಾಗಿರೋದು. ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನು ನಾವು ಹೇಳ್ಬೇಕಾಗಿರೋ ಜನಗಳಿಗೆ. ಬಟ್ ಬಿಜೆಪಿ ಹೋಗ್ತಾರೆ, ಹೌಸ್ ಅಲ್ಲಿ ಟೈಮ್ ಕೊಟ್ಟಿಲ್ಲ. ವಿರೋಧ ಪಕ್ಷ ದೇಶದಲ್ಲಿ ರಾಹುಲ್ ಗಾಂಧಿ ವೈನಾಡ್ ಪ್ರದೇಶದಲ್ಲಿ ಫ್ಲಡ್ ಆದ ತಕ್ಷಣ ಬೆಳಗ್ಗೆ ಹೋಗಿ 2-3 ದಿವಸದಲ್ಲಿ ಹೋಗಿ ವಿಸಿಟ್ ಮಾಡ್ತಾರೆ. ನಿಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷ ನಾಯಕರು ಸನ್ಮಾನ್ಯ ಅಶೋಕ್ ಅವರು ಎಲ್ಲೋಗಿದ್ದಾರೆ?
ಹೋದ ವಾರ ಕೂಡ ಆಮೇಲೆ ನಮ್ಮ ವಿತ್ತಮಂತ್ರಿ ಇವತ್ತು ನಾವು ಆಡಳಿತನೇ ಮಾಡಿಲ್ಲ. Okay, ವಿಜಯ್, ಎಲ್ಲಾನು ಸರಿಯಾಗಿ ನಡೆದಿದೆ. ನೀವು ಓದಕ್ಕೆ ಇಲ್ಲ ಅಂದ್ರೆ ನಾನು ಬೇಕಾದ್ರೆ ಇದನ್ನ ನೋಡ್ಕೊಳ್ಳಿ. ಅಲ್ಲ ಯಾಕಂದ್ರೆ ನಾನು ನನ್ನ ಪಕ್ಷನ ಡಿಫೆಂಡ್ ಮಾಡ್ಕೋಬೇಕು, ನನ್ನ ಪಕ್ಷ ನಾನು ಡಿಫೆಂಡ್ ಮಾಡ್ಕೋಬೇಕು. ಇವರು ಸುಳ್ಳು ಹೇಳ್ತಾ ಇದಾರೆ. ಯಾಕೆಂದ್ರೆ ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯ ಆಗಿಲ್ಲ ಅನ್ನೋದಕ್ಕೆ ನಾನು ಶಿವಕುಮಾರ್ ಅವರ ಮೇಲೆ ಮಾತಾಡ್ತಾ ಇದ್ದೀನಿ, ನಿಮ್ಮ ವಿಷಯಗಳನ್ನೇ ಮಾತಾಡ್ತಾ ಇದ್ದೀನಿ. ಬೇಡ ಸರ್, ಓದೋದ್ ಬೇಡ. ಈಗ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ದೊಡ್ಡ ಆರೋಪ ಮಾಡ್ತಾರೆ. ಇದೇ ಎಚ್ ಡಿ ಕುಮಾರಸ್ವಾಮಿ ಅವರು ಆಯ್ತಾ ಏನದು ವಿಧವೆಯನ್ನ ಬೆದರಿಸಿ ಹೆದರಿಸಿ ಆಸ್ತಿ ಹೊಡೆದ್ರು ಅನ್ನುವಂತಹ ನಿಟ್ಟಿನಲ್ಲಿ ಏನ್ ನಡೀತಾ ಇದೆ ಸರ್? ರಾಜ್ಯದ ನಾಯಕರು ಜನರ ಮುಂದೆ ಯಾವ ವಿಚಾರವನ್ನ, ಯಾವ ಸಂದೇಶವನ್ನ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ? ಸನ್ಮಾನ್ಯ ಕುಮಾರಸ್ವಾಮಿ ಅವರ ತಂದೆ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳು ಇದ್ದಿತ್ತು 3.25 ಎಕರೆ ಜಮೀನ್ ಮೇಡಮ್. ಅವರೇ ಘೋಷಣೆ ಮಾಡಿರೋ ಪ್ರಕಾರ ಎಲೆಕ್ಷನ್ ಅಲ್ಲಿ ಡಿ ಕೆ ಶಿವಕುಮಾರ್ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟ ಅನೌನ್ಸ್ ಮಾಡ್ಕೊಂಡವ್ರೆ, ಬೈ ಬರ್ತ್ ಐ ಎಮ್ ಅಗ್ರಿಕಲ್ಚರ್, ಬೈ ಬರ್ತ್ ಅವ್ರ ಫ್ಯಾಷನ್. ಇವತ್ತು ಡಿ ಕೆ ಶಿವಕುಮಾರ್ ಎಲ್ಲಾ ರಂಗದಲ್ಲೂ ಸಹ ರಾಜಕಾರಣದಿಂದ ಬರುವುದಿಲ್ಲ ಸಹ ಎಲ್ಲಾ ರಂಗದಲ್ಲೂ ಸಹ ರೈತರು ಹುಟ್ಟತಾ ಇಲ್ಲ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಯಾಕೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ? ಯಾಕೆ ರೈತರು ಕೃಷಿ ಅಂದ್ರೆ ಸಾಕು ಮಾರುದ್ದ ಓಡೋಗ್ತಾರೆ? ಕೋಟಿ ಕೋಟಿ ಗಳಿಸುವಂತಹ ನಾಯಕರು ನಮ್ಮ ಕಣ್ಮುಂದೆ ಇದ್ದಾಗ, ಮಾದರಿಯಾಗಿದ್ದಾಗ, ಸೊ ಅಂಥವ್ರು ಯಾಕೆ ಇನ್ಸ್ಪಿರೇಷನ್ ಆಗ್ತಾ ಇಲ್ಲ? ಯಾಕೆ ಅವ್ರು ಕಲ್ತಿರೋ ಪಾಠವನ್ನ ನಮ್ಮ ರೈತರಿಗೆ ಕಲಿಸ್ತಾ ಇಲ್ಲ? ಈ ಕಡೆ ಕುಮಾರಸ್ವಾಮಿ ಅವರು ನಾನು ಕೃಷಿ ಅಷ್ಟು ಲಕ್ಷ ಸಂಪಾದನೆ ಮಾಡಿದೆ, ಇಷ್ಟು ಲಕ್ಷ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕೋಟಿ ಕೋಟಿ ತೋರಿಸ್ತಾರೆ. ನಮ್ಮ ಕೃಷಿಕರು, ನಿಜವಾದ ರೈತರು ಸಾಲ ಸೋಲ ಮಾಡಿ ಆತ್ಮಹತ್ಯೆ ಹಾದಿ ಹಿಡಿತಾ ಇದ್ದಾರೆ ಇವತ್ತು ಅಂತಂದ್ರೆ ಇವರು ಯಾವ ಕೃಷಿ ಮಾಡ್ತಿದ್ದಾರೆ? ಹಾಗಾದ್ರೆ ಇವರು ಮಾಡ್ತಾ ಇರೋ ಕೃಷಿ ಬಂಗಾರ ಏನಾದ್ರು ಬೆಳೀತಾ ಇದ್ದಾರಾ ಅಂತ? ಅಂದ್ರೆ ಒಂದ್ ನಿಮಿಷ ಇರಿ. ಈಗ ಅವರು ಈ ಆಸ್ತಿಗಳು ಇವ್ರದ್ದು 100 ಪಟ್ಟು ಜಾಸ್ತಿ ಆಗ್ತಾ ಇರ್ತದೆ, ಆದ್ರೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಯಾಕಂದ್ರೆ ಜನ ಬಡವರಾಗಿ ಉಳಿದೆ, ರೈತರು ಸಾಯ್ತಾ ಇದ್ದಾರೆ. ಇವ್ರ ಅಸ್ತಿತ್ವದ ಪ್ರಶ್ನೆ ಆಗ್ಬಿಟ್ಟಿದೆ. ಇವಾಗ ಈ ಜನಾಂದೋಲನ ಅಂತ ಮಾಡ್ತಾ ಇದ್ದಾರೆ, ಅದು ಅಹಿಂದ ನಾಯಕರು ಒಂದು ಸಮ್ಮೇಳನ ಮಾಡಬೇಕು ಅಂತ ಹೇಳಂತಂದ್ರು. ಏನಂತಂದ್ರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಇನ್ನೂ ಸ್ಟ್ರಾಂಗ್ ಆಗಿದೆ ಅಂತ ಅವರು ವಿರೋಧ ಪಕ್ಷಕ್ಕಾಗ್ಲಿ ರಾಜ್ಯ ಜನತೆಗಾಗ್ಲಿಲ್ಲ, ಅವರು ಪಕ್ಷದ ಒಳಗಡೆನೆ ಒಂದು ಸಂದೇಶ ಕೊಡ್ಲಿಕ್ಕೆ ಅಂತಾನೆ ಆ ಒಂದು ಅಹಿಂದ ಸಮಾವೇಶ ಮಾಡ್ತಿರೋದು, ಅದೆಲ್ಲರಿಗೂ ಗೊತ್ತಿರೋ ವಿಷಯ ಆಯ್ತಾ. ಮತ್ತೆ ಇನ್ನೊಂದು ಆಯ್ತು, ನೀವು ಮಾತಾಡ್ಬೇಕಾದ್ರೆ ನಾವು ಮಾತಾಡಲಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಈಗ ನೋಡಿ, ಈಗ ಕುಮಾರಸ್ವಾಮಿ ಅವರು ಒಂದು ಮೈತ್ರಿ ಮಾಡ್ಕೊಂಡಿದ್ದಾದ್ಮೇಲೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಬಿಜೆಪಿ ನಾಯಕರೇ ಕಾಣ್ದಿರ ಹೋಗ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ದೊಡ್ಡದಾಗಿ ಕಾಣ್ತಾ ಇದ್ದಾರೆ. ಶಿರಾಡಿ ಘಟ್ಟಲ್ಲಿ ಅಲ್ಲಿ ಆಗಿರೋ ಕಡೆನೂ ಕುಮಾರಸ್ವಾಮಿ ಅವರು ಹೋಗಿದ್ದಾದ್ಮೇಲೆ ಎಲ್ಲ ನಾಯಕರು ಒಬ್ಬೊಬ್ಬರಾಗಿ ಹೋಗ್ಲಿಕ್ಕೆ ಶುರು ಮಾಡಿದ್ರು. ನಮ್ಮ ಕೇಂದ್ರದಲ್ಲಿ ಇವರೊಬ್ಬರೇ ಸಚಿವರು ಇದ್ದಾರೆ, ನಮ್ಮ ಕನ್ನಡ ರಾಜ್ಯದಿಂದ 5 ಜನ ಇದ್ದಾರೆ, ಯಾವ ಸಚಿವರು ಕಾಣ್ತಾ ಇಲ್ಲ, ಇವರೊಬ್ಬರೇ ಕಾಣ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ದಿವಸ ಆಯ್ತಾಯ್ತು, ಒಂದು ನಿಮಿಷ ಇರಿ ಮೇಡಮ್, ನೀವು ಮಾತಾಡಿರೋದು ನಿಮ್ಗೆ ಅವಕಾಶ ಕೊಟ್ಟಾಗ ಮಾತಾಡಿ ನೀವು ಒಂದು ನಿಮಿಷ. ಮತ್ತೆ ಇವತ್ತೊಂದು ದಿವಸ ಈ ಕಾಂಗ್ರೆಸ್ ಸರ್ಕಾರ 1 ವರ್ಷ 3 ತಿಂಗಳು 4 ತಿಂಗಳಾಗಿದೆ, ಬರೀ ಹಗರಣಗಳಲ್ಲೇ ಮುಳುಗೋಗಿದ್ದಾರೆ ಹೊರತು ಜನದ ಬಗ್ಗೆ ಏನು ಕಾಳಜಿ ಇಲ್ಲ ಇವ್ರಿಗೆ. ಇವತ್ತಿನ ದಿವಸ ವಿರೋಧ ಪಕ್ಷಗಳು ದನಿ ಎತ್ತುತ್ತವೆ, ಹಗರಣ ಆಗಿದೆ ಅಂತ ಹೇಳ್ತವೆ, ಅದಕ್ಕೆ ಉತ್ತರಗಳು ಕೇಳ್ತಾರೆ. ಇವರು ಉತ್ತರ ಕೊಡೋದೇನೋ, ನೀವು ಇಷ್ಟ ಹಗರಣಗಳು ಮಾಡಿದ್ದೀರಾ, ನೀವು ಇಲ್ಲಿ ಲೂಟಿ ಹೊಡೆದಿದ್ದೀರಾ, ಈ ನಿಮ್ದು ಹೊರಗಡೆ. ಹೌದು, ಅವರು ಎಲ್ಲ ಹಗರಣ ಮಾಡಿ ಲೂಟಿ ಹೊಡೆದಿದ್ದಕ್ಕೆ ಜನ ಅವ್ರನ್ನ ವಿರೋಧ ಪಕ್ಷದಲ್ಲಿ ಕೂಡಿಸಿ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಾ? ಅವ್ರಿಗಿಂತ ದುಪ್ಪಟ್ಟು ಮಾಡ್ತಾ ಇದ್ದೀರಾ. 1 ವರ್ಷದಲ್ಲೇ 100 ಕೋಟಿಗಳು ಹಗರಣಗಳ ಮೇಲೆ ಹಗರಣಗಳು. ಮತ್ತೆ ವಿರೋಧ ಪಕ್ಷನೂ ಎಲ್ಲೋ ಒಂದು ಕಡೆ ಇಲ್ಲಿ ಫೈಲ್ ಆಗ್ತಾ ಇದೆ. ಹೇಗೆ ಅಂತಂದ್ರೆ ಈ ಸೆಲೆಕ್ಟಿವ್ ಆಗಿ ತಗೋತಾರೆ. ಒಂದು ವಾಲ್ಮೀಕಿ ಹಗರಣ ಅದು ಅಂತಂತಾರೆ, ಅದಾಗಿದ್ದಾದ್ಮೇಲೆ ಒಂದು 15 ದಿವಸ 20 ದಿವಸ ಸುಮ್ಮನೆ ಹೋಗ್ತಾರೆ, ಮತ್ತೆ ಮೂಢ ಹಗರಣ ಅಂತಾರೆ. ಆಮೇಲೆ ಅದು ಬಿಟ್ಟು ಇದು ಅವ್ರಿಗೆ ಎಲ್ಲಿ ಕ್ಲಾರಿಟಿ ಇಲ್ಲ ಯಾವುದ್ರ ಬಗ್ಗೆ ಇಶ್ಯೂ ರೈಸ್ ಮಾಡಬೇಕು ಏನು ಅಂತ ಹೇಳಿ. ಸರ್ಕಾರದಿಂದ ಯಾವುದೇ ಒಂದು ಹಗರಣಕ್ಕೂ ಉತ್ತರಗಳು ಬರ್ತಾ ಇಲ್ಲ. ಇವತ್ತಿನ ದಿವಸ PSI ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಸುದ್ದಿ ಎಲ್ಲೂ ಮಾತಾಡ್ತಾ ಇಲ್ಲ. ಈ ಪಾದಯಾತ್ರೆಯಲ್ಲಿ ಮಾತಾಡ್ಲಿ, ಯಾರು ಜನಾಂದೋಲನ ಮಾಡ್ತಾ ಮಾತಾಡ್ಲಿ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ವೈಯಕ್ತಿಕವಾಗಿ ಫೈಟ್ ಆಗ್ಬಿಟ್ಟಿದೆ. ಆಮೇಲೆ
ಆಮೇಲೆ ಇನ್ನೊಂದ್ರೆ ಸದ್ಯದಲ್ಲೇ ಚನ್ನಪಟ್ಟಣ ಚುನಾವಣೆ ಇದೆ, ಚನ್ನಪಟ್ಟಣದ ಬೈ ಎಲೆಕ್ಷನ್ ಇದೆ. ಆ ಬೈ ಎಲೆಕ್ಷನ್ ಹೌದು, ಬೈ ಎಲೆಕ್ಷನ್ಗೋಸ್ಕರನೇ ಹೌದು. ಮಾತಾಡ್ಬೇಕಾದ್ರೆ ನಮ್ಮ ಮಧ್ಯದಲ್ಲಿ ಮಾತಾಡಿಲ್ಲ, ಒಂದು 2 ನಿಮಿಷ ನೀವು ಉತ್ತರ ಕೊಡಿ ಸರ್. ಆಮೇಲೆ ನಿಮ್ಗೆ ಅವಕಾಶ ಕೊಟ್ಟಾಗ ಉತ್ತರ ಕೊಡಿ. ನೀವು ಮಧ್ಯದಲ್ಲಿ ಮಾತಾಡಿದ್ರೆ ಯಾರಿಗೂ ಏನು ಕೇಳಿಸಲ್ಲ. ನೀವು ಬರೀ ಕಡಿಲಿಕ್ಕೆ ಹೋಗ್ತಾ ಇದೀರ ಅಷ್ಟೇ. ಮಾತಾಡಕ್ಕೆ ಮಾತಾಡ್ತೀರಾ? ನೀವು ಮಾತಾಡೋದು ಕೇಳಿದ್ನ ನಾನು ಹೇಳ್ತೀನಿ. ಓಕೆ ಫೈನ್, ಆಯ್ತು. ಇದಕ್ಕೆ ನೀವೇ ಉತ್ತರ ಕೊಡಿ. ಆಯ್ತು, ನಿಮ್ದೇ ಟರ್ನ್. ನೀವು ಅದೇನು ಉತ್ತರ ಕೊಡ್ತೀರಿ, ಏನ್ ಸಮಜಾಯಿಷಿ ಕೊಡ್ತೀರಿ ಕೊಡಿ. ಅಲ್ಲಲ್ಲ, ಇವಾಗ ಇಷ್ಟು ಹಗರಣ ಇವಾಗ ನಾವು ಈ ಆಮ್ ಆದ್ಮಿ ಪಕ್ಷದಿಂದ ನಾವು ನಿಜವಾಗ್ಲೂ ಪಾಠ ಕಲಿಬೇಕಿಲ್ಲ, ನೈತಿಕತೆ ಇಲ್ಲ. ಅವ್ರನ್ನ ನೋಡ್ಬಿಟ್ಟಿದ್ದೀವಿ. ಕಳೆದ ಒಂದೂವರೆ ವರ್ಷದಿಂದ ಈ ಸರ್ಕಾರ ನಾವು ಸೆಲೆಕ್ಟಿವ್ ಆಗಿ ಯಾವುದು ಇದು ಮಾಡ್ತಾ ಇಲ್ಲ. 1.5 ವರ್ಷದಿಂದ ನಾವು ಈ ಸರ್ಕಾರ ಬಂಧುವಾಗ್ಲಿಂದಾನೇ ನಾವು ಒಂದೊಂದಾಗಿ ಕಾಂಗ್ರೆಸ್ ಇದನ್ನ ಯಾವ ಥರ ಹಗರಣ ಮಾಡ್ತಾ ಇದ್ದಾರೆ ಎಲ್ಲಾನು ಸದನದಲ್ಲೂ ಹೇಳ್ತಾ ಇದ್ದೀವಿ, ಬರ್ತಾ ಇದ್ದೀವಿ. ಎಲ್ಲ ನೋಟ್ ಡೌನ್ ಮಾಡ್ಕೊಂಡು ಒಂದೊಂದಾಗಿ ಎಲ್ಲ ವಿಷಯಗಳು ಎತ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಏನಾಗಿದೆ, ನಾವು ಮಾಡಿದಂಥ ಎಲ್ಲ BJP ಕೊಟ್ಟಂಥ ಎಲ್ಲ ಸವಲತ್ತುಗಳನ್ನು ಇವರು ವಿದ್ಯಾನಿಧಿ ಆಗಿರ್ಬೋದು ಅಥವಾ ರೈತರಿಗೆ ಸಹಾಯಧನ ಆಗಿರ್ಬೋದು ಎಲ್ಲನೂ ತೆಗೆದಂಥ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ. ಆಯ್ತಾ? BJP ಕೊಟ್ಟಂತ ಕೊಡುಗೆಗಳನ್ನ ಕೀರ್ತಿ ತೆಗೆದಿದ್ದು ಈ ಸರ್ಕಾರ. ಆಯ್ತಾ? ಆಮೇಲೆ ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರ ಮೇಲೆ ನೇರವಾದ ಆರೋಪಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಈ ಮೂಡ ಹಗರಣ ಬಯಲಿಗೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಹುಶಃ ಎಲ್ಲಾ ನಾಯಕರ ಆಸ್ತಿ ವಿವರಗಳು ಮಾತ್ರ ಬರುತ್ತೇನೋ ಅಂತ ಅನಿಸ್ತಾ ಇದೆ ಈ ಒಂದು ಟ್ರೆಂಡ್ ನೋಡ್ತಾ ಇದ್ರೆ. ನನ್ನ ಕ್ವಶನ್ ನಿಮ್ಗೆ ಅಲ್ಲಿ ಡ್ರಾಪ್ ಆಯ್ತು, ಅವ್ರು ಮಾತಾಡ್ತಾ ಇದ್ರು, ಕೇಳಿಸಿಲ್ಲ. ಪ್ಲೀಸ್ ರಿಪೀಟ್. ಹೇಳಿ ಮೇಡಮ್, ಏನ್ ಕ್ವಶನ್ ಕೇಳ್ತಾ ಇದ್ರಿ ಅಂತ ಗೊತ್ತಾಗಲಿಲ್ಲ. ಪಾದಯಾತ್ರೆ ಮೂಡ ಹಗರಣವನ್ನ ಬಯಲಿಗೆಳಿತೀವಿ ಅನ್ಕೊಂಡು ಇಲ್ಲಿ ಕುಮಾರಸ್ವಾಮಿ, DK ಶಿವಕುಮಾರ್ ಅವರು, ಅದ್ರ ಜೊತೆಗೆ ಒಂದಷ್ಟು ಜನ JDS ನಾಯಕರ ಆಸ್ತಿ ಕೂಡ ಇದೆ, ಸೈಟ್ಗಳು ತಗೊಂಡಿದ್ದಾರೆ ಅಕ್ರಮವಾಗಿ ಅನ್ನೋ ವಿಚಾರಗಳು. ಯಾಕಂದ್ರೆ ಮೂಡ ಹಗರಣ ಬಯಲಿಗೆ ಬರುತ್ತಾ ಗೊತ್ತಿಲ್ಲ, ಹೇಳಿ ಮೇಡಮ್. ಬಯಲಿಗೆ ಬರೋ ಅಂತದ್ದು ನಿಜವಾಗ್ಲೂ ನಮ್ಮ JDS ನವರು ಮಾಡಿದ್ರೆ ಖಂಡಿತ ಬಯಲಿಗೆ ಬಂದ್ರೆ ನಾವು ಸಂತೋಷ ಪಡ್ತೇವೆ. ಆದ್ರೆ ನೀವು ಅನ್ಕೊಂಡಿರೋ ರೀತಿ ಕುಮಾರಣ್ಣನವರು ಯಾರದೇ ಆದ್ರೂ ಕೂಡ ಮೇಡಮ್ ಸತ್ಯನ ಒಪ್ಕೊಳ್ಬೇಕಾಗತ್ತೆ. ನಮ್ಮವ್ರಿಗೆ ಅದ್ರ ಬಗ್ಗೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ನಾನ್ ಹೇಳೋದು ಮೂಡ ಹಗರಣದ ಬಗ್ಗೆ ನಾವು ಮಾತಾಡಕ್ಕೆ ಕುಮಾರಣ್ಣ ಮೊದಲನೇದಾಗಿ ಈ ಪಾದಯಾತ್ರೆ ಶುರು ಮಾಡ್ಲಿಲ್ಲ. ಇದನ್ನ ಮಾಡಿದ್ದು ಕರ್ನಾಟಕದ ಸರ್ಕಾರ. ಈಗಾಗ್ಲೇ ಏನು ಸರ್ಕಾರ ಜನರಿಗೆ ವೋಟ್ ಹಾಕಿಸ್ಕೊಂಡು ಇವತ್ತು ಜನರಿಗೆ ವಾಲ್ಮೀಕಿ ಹಗರಣ, ಇದರಿಂದ ಎಷ್ಟು ಮಕ್ಕಳಿಗೆ ಏನು ಸ್ಕಾಲರ್ಶಿಪ್ ಸಿಕ್ಕಿಲ್ಲ, ಎಷ್ಟು ಮಕ್ಕಳು ದುಡ್ಡನ್ನ ಸರ್ಕಾರ ಇವತ್ತು ಬೇರೆ ರಾಜ್ಯಕ್ಕೆ ಎಲೆಕ್ಷನ್ಗೆ ಡೈವರ್ಟ್ ಮಾಡೋ ಲೆಕ್ಕಕ್ಕೆ ರಾಜ್ಯನ ಅಡ ಇಡೋ ಅಂತ ಪರಿಸ್ಥಿತಿನ ನಿರ್ಮಾಣ ಮಾಡಿದರೆ ದಯವಿಟ್ಟು ನೀವು ಮೆಡಲ್ ಅಲ್ಲಿ ಬರಬೇಡಿ. ಅಲ್ಲ, ನಿಮ್ಮ ಜವಾಬ್ದಾರಿ ಇದೆಯಲ್ಲ, ನೀವು ಒಬ್ಬ ಕೇಂದ್ರ ಸರ್ಕಾರದ ಮಂತ್ರಿ ಆಗಿದ್ರಲ್ಲ ಕುಮಾರಸ್ವಾಮಿ, ರಾಜ್ಯದ ಬಾಕಿ ನೆನ್ನೆ ಬಗ್ಗೆ ನೆನ್ನೆ ನೀವು ಅವತ್ ಮಾತಾಡ್ಬೇಕಾಗಿತ್ತು, ಇವತ್ತು ಯಾಕೆ ಮಾತಾಡ್ತಾ ಇದ್ದೀರಾ? ಮೊನ್ನೆಗೆ ಇವತ್ತೇನಾಗಿದೆ? ಹಾಗಾದ್ರೆ ಮೊನ್ನೆ ಮಾಡಿದ್ದಾರೆ ಅನ್ಬಿಟ್ಟು ಇವತ್ತು ಅದನ್ನ ಒಪ್ಕೊಂಡು ಹೋಗ್ಬೇಕಾ? ಹಾಗಾದ್ರೆ ಅದ್ರ ಬಗ್ಗೆ ಕೇಳೋದೇ ಬೇಡವಾ? ನಿಮ್ ಲೆಕ್ಕ ಏನಿದೆ? ಕಾರ್ಮಿಕ ಇಲಾಖೆಯಲ್ಲಿ ಇವತ್ತು ಸಾಕಷ್ಟು ಮೆಡಿಕಲ್ ಕ್ಯಾಂಪ್ಸ್ ಆಗಬೇಕಾಗಿತ್ತು. SCP TSP ದುಡ್ಡು ಮಿಸ್ ಆಯ್ತು. 24.10 ಇಲ್ಲ, 7.25 ಇಲ್ಲ, 5% ಅಂಗವಿಕಲರು ಕೂಡ ಇವತ್ತು ಯಾವ ಸ್ಥಿತಿನಲ್ಲಿದ್ದಾರೆ? ಸರ್ಕಾರದ ಇಷ್ಟು ಜನಕ್ಕೆ ತೊಂದರೆ ಯಾಕಂತಂದ್ರೆ ನಿಜವಾದ ಜ್ವಲಂತ ಸಮಸ್ಯೆಗಳು ಏನಿದೆ ಅನ್ನೋದನ್ನ ಜನರ ಮುಂದಿಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನಿಮ್ಮ ರಾಜಕೀಯ ಪಕ್ಷದ ನೇತಾರರು ಕುಮಾರಣ್ಣನವರು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಪಾದಯಾತ್ರೆ ಮಾಡಿದ್ರು.
ಅವಕಾಶ ಕೊಡಿ. ಯಾಕಂದ್ರೆ ಕುಮಾರಣ್ಣನವರು ಇದನ್ನ ಜನರ ಮುಂದೆ ಇಡಕ್ ಹೊರಟಿದ್ದು. ಎಸ್ ವೀಕ್ಷಕರೇ, ಜನಾಂದೋಲನ ಒಂದ್ ಕಡೆ, ಪಾದಯಾತ್ರೆ ಒಂದ್ ಕಡೆ ನಡೀತಾ ಇದೆ. ಬಟ್ ಜನರ ಸಮಸ್ಯೆ ಇನ್ನೂ ದೊಡ್ಡದಿದೆ. ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಬಯಲಿಗೆಳೆಯೋರು ಯಾರು, ಮಾತಾಡೋರು ಯಾರು? ವಾಚ್ ಡಾಗ್ ಅನ್ಸ್ಕೊಂಡಿರೋ ವಿರೋಧ ಪಕ್ಷ ಕೂಡ ಒಂದೇ ವಿಚಾರವನ್ನ ಇಟ್ಕೊಂಡಿದೆ. ಜನಾಂದೋಲನ ಅಂದುಕೊಂಡು ಈ ಕಡೆ ಕಾಂಗ್ರೆಸ್ ಕೂಡ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಓಕೆ, ಜನಾಂದೋಲನ ಮತ್ತು ಈ ಪಾದಯಾತ್ರೆಯ ಆಯಾಮಗಳು ದಿನ ಕಳೆದಂತೆ ಬದಲಾಗ್ತಾ ಇದೆ ಅನ್ನೋದು. ಯಾಕಂತಂದ್ರೆ ಜನಾಂದೋಲನ ಅನ್ನೋದು ಕೈ ಪಕ್ಷದ ಉಪಚುನಾವಣೆಯ ಪ್ರಚಾರ ಅನ್ನುವಂಥದ್ದು ಒಂದು ಕಡೆ, ಅದೇ ವಿಚಾರವನ್ನ ಮೈತ್ರಿ ಪಕ್ಷಗಳು ಕೂಡ ಮಾಡ್ತಾ ಇದೆ ಅನ್ನೋದು ಮತ್ತೊಂದು ಕಡೆ. ಹೌದಾ? ಏನ್ ಹೇಳ್ತೀರಿ ವಿಜಯ್? ಇದನ್ನು ನಾನು ಒಪ್ಪಲ್ಲ. ನಮ್ಮದು ಫೋಕಸ್ ಆಗಿರೋದು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ. ಆಯ್ತಾ? ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ, ಈ ರಾಜ್ಯದಿಂದ ಕಾಂಗ್ರೆಸ್ ಸರ್ಕಾರ ಹೋಗಬೇಕು, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು. ಆ ಫೋಕಸ್ ಅನ್ನ ನಾವು ಯಾವತ್ತೂ ಅದನ್ನ ಸರ್ ನೀವು ಯಾಕೆ ಬಾಯಲ್ಲಿ ಗವರ್ನರ್ ಮೂಲಕನೇ ಕೊಡಿಸ್ಬೇಕು. ಹೆಂಗ್ ಸರ್ ಹೇಳಿ ಸರ್? 136 ಗೆದ್ದಿರ್ತಕ್ಕಂಥದ್ದು ಸರ್ಕಾರ ಹೆಂಗ್ ಹೋಗುತ್ತೆ? ನೀವು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ಹೇಳಿ ಸರ್. ಯಾವ ಅಂಕೆ ಸಂಖ್ಯೆದಲ್ಲಿ ಹೋಗುತ್ತೆ ಗೌರ್ಮೆಂಟ್? ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರಲ್ಲ, ಇವರು ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ, ಮೂಡೋದನ್ನೇ ತಗೊಳ್ಳೋಣ. ಮೂಡೋದು ಇವೆಲ್ಲ ಹಗರಣ ಮಾಡಿದಾರಲ್ಲ ಇವರು. ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ? ಅಹಿಂದ ಅಂತ ಹೇಳ್ತಾರಲ್ಲ. ಈ ಮೂಢ ಹಗರಣ ಮಾಡಿದ್ದು ಈ ಅಹಿಂದ ಸಮುದಾಯದ ಪರವಾಗ ಇವ್ರು ಮಾಡಿದ್ದವರು ಅಲ್ವಲ್ಲ. ಇವ್ರು ವೈಯಕ್ತಿಕವಾಗಿ ಮಾಡಿರೋದು ಇದು. ಇವ್ರನ್ನ ಯಾಕೆ ನಾವು ಇದನ್ನ ಸಿದ್ದರಾಮಯ್ಯನವರು ಮಧ್ಯದಲ್ಲಿ ಇಷ್ಟೆಲ್ಲ ನಡೀತಾ ಇರ್ಬೇಕಾದ್ರೆ ಇವ್ರು ಯಾವ ನೈತಿಕತೆ ಇದೆ ಇದನ್ನ ಸರ್ಕಾರದಲ್ಲಿ ಮುಂದುವರಿಯಕ್ಕೆ? ಯಾವ ನೈತಿಕತೆನೂ ಇಲ್ಲ. ಬಟ್ ಫೋಕಸ್ ಆಗಿರೋದು ಯಾಕೆಂದ್ರೆ ಇವ್ರಿಗೆ ಸುಮಾರು ಟೈಮ್ ಸಿಕ್ತು. ಸದನದಲ್ಲಿ ಟೈಮ್ ಇದು ಮಾಡಲಿಲ್ಲ, ಹೊರಗಡೆ ಬಂದು ಮಾಡ್ತಾ ಇದ್ದಾರೆ. ನಾನಿವಾಗ ಈ ಸದನದಲ್ಲಿ ಕೇಳಿರೋ ಪ್ರಶ್ನೆನ ಇವರು ಜನಾಂದೋಲನ ಮುಖಾಂತರ ಕೊಟ್ಟರೆ ಇದನ್ನು ಯಾರಾದ್ರೂ ಒಪ್ತಾರ? ಇದನ್ನು ಯಾರಾದ್ರೂ ಅವರು ಇದನ್ನು ಸರಿ ಅನ್ಸತ್ತಾ? ಇದು ಖಂಡಿತಲೂ ಇದು ಜನಗಳಿಗೆ ಗೊತ್ತಾಗತ್ತೆ ಇದು ಬರೀ ಡ್ರಾಮಾ, ಕಾಂಗ್ರೆಸ್ ಸರ್ಕಾರದ ಡ್ರಾಮಾ ಅಂತ ಗೊತ್ತಾಗತ್ತೆ. ಅದ್ರ ಜೊತೆಗೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು, ಅದರಲ್ಲೂ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರಾ? ಮೇಡಮ್, ಈಗ ದೇಶದಲ್ಲಿ ನಾವು ವಿರೋಧ ಪಕ್ಷಗಳು ಆಗಿದ್ದೀವಿ, ಹೌದಲ್ವಾ ಮೇಡಮ್? ದೇಶದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಅಧಿಕೃತವಾಗಿ ವಿರೋಧ ಪಕ್ಷ ಆಗಿದ್ದೀವಿ. ಹಾಗಾದರೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ, ನಿರ್ಮಲಾ ಸೀತಾರಾಮನ್ ಅವರು, ಅಮಿತ್ ಶಾ ಅವರು ಕರ್ನಾಟಕ ರಾಜ್ಯ ಮಾಡಿರ್ತಕ್ಕಂಥ ಅನ್ಯಾಯನ ಆಸ್ ಎ ಪೊಲಿಟಿಕಲ್ ಪಾರ್ಟಿಯಾಗಿ ಇಲ್ಲ. ನಾನು ಇವಾಗ ಇನ್ನೊಂದ್ಸರಿ ಹೇಳಬೇಕಾದ್ರೆ ಅನ್ಯಾಯ ನಾನು ಒಪ್ಪೋದೇ ಇಲ್ಲ. ನಾನು ಅನ್ಯಾಯ ಒಪ್ಪೋದೇ ಇಲ್ಲ. ನಾನು ಒಪ್ಪೋದೇ ಇಲ್ಲ. ನಾನು ಒಪ್ಪೋದೇ ಇಲ್ಲ. ಯಾಕಂದ್ರೆ ಇದು ಎರಡನೇ ಸರಿ ನಡೀತಾ ಇದೆ. ನಾನು ಒಪ್ಪೋದೇ ಇಲ್ಲ. ಇವಾಗ ನಾನು ಇದನ್ನ ಹೇಳಲೇಬೇಕಾಗತ್ತೆ. ಕೇಂದ್ರ ಸರ್ಕಾರದಿಂದ ಯಾಕಂದ್ರೆ ಇದನ್ನ ನಾನು ಬಿಡಲ್ಲ. ಪದೇ ಪದೇ ಕೇಂದ್ರದಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಸುಮ್ಮನೆ ಆಗಲ್ಲ. ಜನಗಳಿಗೆ ಕೊಡಲೇಬೇಕು. ತೆರಿಗೆ ಹಂಚಿಕೆ ಕಾಂಗ್ರೆಸ್ ಸರ್ಕಾರದಿಂದ 81,791 ಕೋಟಿ ಕೊಟ್ರೆ 2014 ಬೇರೆ ಮಾತಾಡಿ ಅಂತಾನೆ ಹೇಳಿ ಕಳಿಸ್ದಾಗಿದ್ದಾರೆ. ನಾನು ಬಜೆಟ್ ನನ್ನ ಹತ್ರ ಇದೆ, ಓದ್ಲಿಲ್ಲ. ಕೊಟ್ಟಿದ್ದಾರೆ.
ಇವ್ರ ಸಮಸ್ಯೆನೇ ಇದು. ಅವ್ರು ಮಾತಾಡಕ್ಕೆ ಅವಕಾಶ ಕೊಡಲ್ಲ ಅಂತಾರೆ, ಇವ್ರು ಮಾತಾಡಕ್ಕೆ ಯಾರು ಅವಕಾಶ ಕೊಡಲ್ಲ. ವಿಷಯ ಬಿಟ್ಟು ಬೇರೆ ಮಾತಾಡ್ತಾರೆ, ವಿಷಯ ಬಿಟ್ಟು ಬೇರೆ ಮಾತಾಡ್ತಾರೆ ಇವರು ಅಷ್ಟೇ. ಡಿಬೇಟ್ ಏನಕ್ಕೆ ಬರ್ತಾರೆ ಇವರು? ಡಿಬೇಟ್ ಏನಕ್ಕೆ ಬರ್ತಾರೆ ಅವರು? ಈ ವಿಷಯ ಬಿಟ್ಟು ಡಿಬೇಟ್ ಏನಕ್ಕೆ ಬರ್ತಾರೆ ಇವರು? ವಿಷಯ ಏನು ಗೊತ್ತಿಲ್ಲ ಇದ್ಮೇಲೆ ಏನು ಡಿಬೇಟ್ ಬರ್ತಾರೆ ಇವರು? ಮಾಡಿಸಿ ಮೇಡಮ್, ಹೇಳಕ್ಕೆ ಬಂದಿದ್ದಾರೆ, ಅದೇ ಹೇಳಕ್ ಬಂದಿದ್ದಾರೆ. ಈ ಡಿಬೇಟ್ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ ವಿಷಯ. 2 ಲಕ್ಷದ ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ಹತ್ರ ಇದೆ ಏನೇನ್ ಮಾಡಿದ್ದಾರೆ ಅಂತ ನೋಡಿ ಮೇಡಮ್. ಡಿಬೇಟ್ ಮಾಡಕ್ಕೆ ಬಿಡಲ್ಲ. ಏನ್ ಮಾತಾಡೋದು ಗೊತ್ತಾಗಲ್ಲ. ಬಾಯಿ ಪಡ್ಕೊಳ್ಳೋದು ನಿಲ್ಸಲಿ ಅವರು. ನಾವು ಮಾತಾಡ್ತೀವಿ ಮೇಡಮ್. ಮತ್ತೆ ಇನ್ನೊಂದು, ಇವಾಗ ನೋಡಿ ಇವರು ಸೆಲೆಕ್ಟಿವ್ ಅಂತ ಏನಕ್ಕೆ ಹೇಳಿದೆ ಅಂತಂದ್ರೆ, ಒಂದು ನೋಡಿ ಇವತ್ತು ಮೂಢಾಗರಣ ಅಂತೇಳಿ ಕೂಗಾಡ್ತಾ ಇದ್ದಾರೆ ಇವತ್ತಿನ ದಿವಸ. ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಬರೀ ಹಗರಣಗಳು ಮುಳುಗೋಗಿದೆ, ಅದು ವಾಸ್ತವನೇ. ಆದರೆ ಈ ಮೂಢಾಗರಣ ಇವ್ರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗಿರೋದ? ಯಾವಾಗ ಆಗಿರೋ ಹಗರಣ? ಈ ಒಂದು ಮೂಢಾಗರಣ ಕಳೆದ ಚುನಾವಣೆಯಲ್ಲೂ ಇವ್ರಿಗೆ ವಿಷಯ ಆಗಿರಲಿಲ್ಲ, ಲೋಕಸಭಾ ಚುನಾವಣೆಯಲ್ಲೂ ವಿಷಯ ಆಗಿರಲಿಲ್ಲ. ಇದ್ದಕ್ಕಿದ್ದಂಗೆ ಅದು ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್, ಅವ್ರನ್ನ ಟಾರ್ಗೆಟ್ ಮಾಡಬೇಕು, ಅದು ಅವ್ರಿಗೂ ಎಲ್ಲಿಂದನೋ ಒಂದು ಹಿಂಟ್ ಬರ್ತಾ ಇದೆ ಬೇರೆ ಕಡೆಯಿಂದ. ಅದಕ್ಕೇನೆ ಅದೇ ಹೇಳ್ತಿರೋದು, ಅಲ್ಲಿಂದ ಬರ್ತಿದೆ, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನವ್ರು ಹಗರಣಗಳು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಹಗರಣಕ್ಕೂ ಇಲ್ಲಿ ಇವರು ಉತ್ತರ ಕೊಡ್ತಾ ಇಲ್ಲ. ಇವಾಗ ಸಿದ್ದರಾಮಯ್ಯನವ್ರ ಮೇಲೆ ಒಂದು ಆರೋಪ ಬಂದಿರೋದಕ್ಕೆ ಅವ್ರು ಇದುವರೆಗೂ ಒಂದು ಸರಿಯಾದ ಉತ್ತರ ಒಂದು ಕೊಟ್ಟಿಲ್ಲ. ಅವ್ರೇನು ಹೇಳ್ತಾರೆ, ಜುಡಿಷಿಯಲ್ ಕಮಿಷನ್ ನಾನು ಅಪಾಯಿಂಟ್ ಮಾಡಿದ್ದೀನಿ. ಜುಡಿಷಿಯಲ್ ಕಮಿಷನ್ ಅಪಾಯಿಂಟ್ ಮಾಡೋದು ಇವರೇ, ಒಂದು ಸಿಂಗಲ್ ಮ್ಯಾನ್. ಅವ್ರು ರಿಪೋರ್ಟ್ ಮಾಡಿ ಯಾರು ಕೊಡ್ತಾರೆ, ಇವ್ರಿಗೆ ಕೊಡ್ತಾರೆ. ಅದ್ರ ಮೇಲೆ ಹೌದು ಅವರು ಸರ್ಕಾರ ನೋಡಿ ಏನಂದ್ರೆ ತಪ್ಪಿಸ್ಕೊಳ್ಳಿಕ್ಕೆ ಒಂದು ದಾರಿ ಹುಡುಕ್ತಾ ಇದ್ದಾರೆ. ಈ ಹಗರಣದಿಂದ ಅವ್ರು ತಪ್ಪಿಸ್ಕೊಳ್ಳಕ್ಕೆ ಒಂದು ದಾರಿ ಹುಡುಕ್ತಾ ಇದೆ ಹೊರತು ಅದಕ್ಕೇನು ಸರಿಯಾದ ಸಮರ್ಪಕವಾದ ಉತ್ತರ ಒಂದು ಕೊಡ್ತಾ ಇಲ್ಲ. ಜನತೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಏನಂತಂದ್ರೆ, ಇವ್ರಿಗೆ ಆಲ್ಟರ್ನೇಟ್ ಕೊಡ್ಬೇಕಾಗಿರೋ ಸೈಟ್ ಎಲ್ಲೋ ಕೊಡ್ಬೇಕಾಗಿರೋದು ಎಲ್ಲೋ ಕೊಟ್ಟಿರೋದನ್ನ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ವಿಜಯನಗರದಲ್ಲಿ ಎಷ್ಟು ಜನ ರೈತರು ಕೊಟ್ಟಿದ್ದಾರೆ ಅನ್ನೋದು ಹೇಳ್ಬಿಡ್ಲಿ. ಸಿದ್ದರಾಮಯ್ಯ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಷ್ಟೇ ಕಾಂಗ್ರೆಸ್ ವಿಜಯನಗರದಲ್ಲಿ ಅದು ಹೇಳಿ ನೋಡೋಣ ಆಗ್ಲಿ. ಸರ್ಕಾರದ ಜಮೀನನ್ನ ಮತ್ತೆ ಸರ್ಕಾರಕ್ಕೆ ಕೊಟ್ಟಂಗಾಗಿದೆ. ಒಂದ್ ನಿಮಿಷ ಹೇಳಿ ಮೇಡಮ್, ಹೇಳಿ. ಅಲ್ಲ, ಈ ಹಿಂದೆ ಅದು ಮೂಢ ಜಮೀನ್ ಆಗಿತ್ತು ಅನ್ನೋದಕ್ಕೆ ಈಗಾಗ್ಲೇ ಕುಮಾರಣ್ಣನವರು ದಾಖಲಾತಿನ ಮೊನ್ನೆ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಮೂಢಗೆ ಸೇರಿದ್ದ ಜಮೀನನ್ನ ಮತ್ತೆ ಅವರ ಒಂದು ಬಾಮೈದನ ಹೆಸರಿಗೆ ಒಬ್ಬರ ಹೆಸರಿಗೆ ಮಾಡಿ ಮತ್ತೆ ಅವ್ರಿಗೆ 65 ಕೋಟಿನ ಯಾರಾದ್ರೂ ಕುಂಕುಮ ಕೊಡೋರು ಈ ದೇಶದಲ್ಲಿ ಇದಾರ? 65 ಕೋಟಿನ ಕುಂಕುಮ ಕೊಡ್ತಾರ? ಅವ್ರು ಯಾರು ಅಂತ ನಾವು ನಿಜವಾಗ್ಲೂ ನೋಡ್ಬೇಕು. ಲಕ್ಷ ಕೋಟಿನ ಕೊಡೋದಕ್ಕೆ ಸಾಧ್ಯತೆ ಇದೆ. ಕುಮಾರಣ್ಣನವರ ನೀವು ಏನ್ ಹೇಳ್ತಾ ಇದ್ದೀರಾ, ಇಂಡಸ್ಟ್ರಿಯಲ್ ಸೈಟ್ ಅಂತ ಆ ನಂಬರ್ ಇರ್ಬೋದು, ಡಾಕ್ಯುಮೆಂಟ್ಸ್ ಇರ್ಬೋದು, ದಯವಿಟ್ಟು ತಾವು ರಿಲೀಸ್ ಮಾಡಿ ಕೋರ್ಟ್ ಅಲ್ಲಿ ಕೇಸನ್ನ ಫೈಲ್ ಮಾಡಿ. ನಿಜವಾಗಿ ನಿಮಗೆ ಅದು ದಾಖಲಾತಿ ಇದ್ರೆ, ಅದಿಲ್ಲದೆ ಬರೀ ನೀವು ತಪ್ಪಿಸ್ಕೊಳ್ಳೋಕೋಸ್ಕರ, ವಾಲ್ಮೀಕಿ ಹಗರಣದಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಅದೇ ರೀತಿನಲ್ಲಿ ಇವತ್ತು SC ST ಗಳಿಗೆ SCP TSP ಏನು ಹಣನ ಗೋಲ್ಮಾಲ್ ಮಾಡಿದೀರಾ, ಅದೇ ರೀತಿನಲ್ಲಿ ಇವತ್ತು ಬಡವರ ಒಂದು ಆರೋಗ್ಯಕ್ಕೆ ಅನ್ನ ಕೊಡ್ತೀವಿ ಅಂತ ಆರೋಗ್ಯ ಕಿತ್ಕೊಂಡು ಅನ್ನ ಕೊಟ್ಟರೆ ಪ್ರಯೋಜನ ಏನು? ಪಕ್ಷದವರು ಸೇರ್ಕೊಂಡು ಒಬ್ಬರನ್ನ ಕೇಂದ್ರದ ಮಂತ್ರಿ ಮಾಡಿದ ದಲಿತರ ಬಗ್ಗೆ ನೀವೆಲ್ಲ ಮಾತಾಡ್ತೀರಿ, ಯಾಕೆ ಮಾತಾಡ್ತೀರಿ? ನೀವು ಜನರ ಸಮಸ್ಯೆನ ಬಿಟ್ಟು ಬೇರೆಯವರಿಗೆ ಹೋಗ್ಬೇಡಿ. ಮಾತಾಡ್ಲಿ ಅವರು. ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಅಂತ ಮೇಡಮ್ ಪದೇ ಹೇಳ್ತಾ ಇದ್ದಾರೆ. ಈ ಮಾಧ್ಯಮದಲ್ಲಿ ನಾವು ಚರ್ಚೆ ಮಾಡ್ಬೇಕಾಗಿರೋದೇನು? ಕರ್ನಾಟಕಕ್ಕೆ ಆಗಿರೋ ಅನ್ಯಾಯಗಳು ಅವರು ಹಗರಣಗಳನ್ನ ಕೈ ಎತ್ತಿದ್ರು. ಅವರು ಹಗರಣಗಳನ್ನ ಎತ್ತಿದಾಗ ನೀವು ಡೈವರ್ಟ್ ಮಾಡ್ಲಿಕ್ಕೆ ಅವರ ಬಗ್ಗೆ ನೀವು ಪರ್ಸನಲ್ ಆಗಿ ಎತ್ಕೊಂಡ್ರಿ. ಅವಾಗ ಅವರು ಇವರು ಪರ್ಸನಲ್ ಎತ್ಕೊಂಡ್ರು. ಅದಕ್ಕೆ ಮೂಲ ಕಾರಣ ದಿಕ್ಸೂಚಿನ ಬದಲಾಯಿಸಿದವರು ನಿಮ್ಮ ಕಾಂಗ್ರೆಸ್ನ DK ಶಿವಕುಮಾರ್ ಅವರು ಮತ್ತೆ ನಿಮ್ಮ ಈ ರಾಜಣ್ಣವ್ರು ಇರ್ಬೋದು, ಎಲ್ಲರೂ ನೀವೆಲ್ಲ ಸೇರ್ಕೊಂಡು ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ರಿ. ಗೊತ್ತಾ, ಕುಮಾರಣ್ಣನವರು ಕೇಳಿದ್ದು ವಾಲ್ಮೀಕಿ ಹಗರಣದ ಬಗ್ಗೆ, ಮೂಢ ಹಗರಣದ ಬಗ್ಗೆ. ಇವತ್ತು PSI ಎಷ್ಟು ಜನ ಅಧಿಕಾರಿಗಳನ್ನ ಬಲಿ ತಗೋತಾ ಇದ್ದೀರಾ?
ಯಾಕೆ ಇದು ಆಗ್ತಾ ಇದೆ? ಇಷ್ಟು 25 ಲಕ್ಷ ಲಂಚನೂ ತಗೊಂಡು ಒಂದು ಅಧಿಕಾರಿ ಸಾವಿಗೆ ಕಾರಣ ಆಗ್ತೀರಾ ಅಂದ್ರೆ ಸಮಾಜದಲ್ಲಿ ಜನಸಾಮಾನ್ಯರ ಬದುಕು ಎಲ್ಲಿಗೆ ನಿಂತಿದೆ? ಹೆಂಗೋ ಒಂದು ಸೋಪ್ ಅಂಡ್ ಡಿಟರ್ಜೆಂಟ್ ಜನಸಾಮಾನ್ಯರ ಬದುಕು ಎಲ್ಲಿಗೆ ಹೋಗ್ತಿದೆ? ನಿಮ್ಗೆ ಯಾವ ಜನಸಾಮಾನ್ಯರ ಬದುಕು ಎಲ್ಲಿಗೆ ಹೋಗ್ತಿದೆ? ಅಲ್ಲಲ್ಲ 55 ಕೋಟಿ ರೂಪಾಯಿ ಹಗರಣ ಮಾಡಿರ್ತಕ್ಕಂಥ ನಮ್ಮ ನೈತಿಕತೆ ಕ್ವಶ್ಚನ್ ಮಾಡೋ ನೈತಿಕತೆ ಎಲ್ಲಿದೆ ರೀ? ಒಂದು ಫಸ್ಟ್ ಮಾನವೀಯತೆ ಮೌಲ್ಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಮಾನವೀಯತೆ ಮೌಲ್ಯಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ಇವ್ರದ್ದು ಕಾಂಗ್ರೆಸ್ ಸರ್ಕಾರ ಎಪಿಎಂಸಿ 47 ಕೋಟಿ ರೂಪಾಯಿ ಒಬ್ರು ಆಸ್ತಿ ವಿಚಾರ ವಿವರವನ್ನೇ ಕೊಡ್ಲಿಲ್ವಲ್ರಿ? ನೀವು ಅವ್ರದ್ದು ಕೊಡ್ಲಿಲ್ಲ, ಅವ್ರು ನಿಮ್ದು ಕೊಡ್ಲಿಲ್ಲ. ಅಲ್ಲಿ ನಿಮ್ ನಾಯಕರು ನೋಡಿದ್ರ ಗನ್ ಇಟ್ಟಿದ್ದಾರೆ, ವಿಧವೆ ದುಡ್ಡು, ಆ ಆಸ್ತಿ ಈ ಆಸ್ತಿ ಅಂತ. ನೀವುಗಳು ನೋಡಿದ್ರೆ ಯಾವ ಆಸ್ತಿ ಬಗ್ಗೆನೂ ಮಾತಾಡ್ತಿಲ್ವಲ್ಲ, ಯಾಕೆ? ನಾವು ಅವ್ರವ್ರ ಈ ವೈಯಕ್ತಿಕ ಪ್ರತಿಷ್ಠೆ ಅಷ್ಟೇ ಇದು. ನಾವು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ಈ ಭ್ರಷ್ಟಾಚಾರ ಕಾಂಗ್ರೆಸ್ ಯಾವ ಸ್ಥಿತಿಗೆ ಇಳಿದು ಬಿಟ್ಟಿದ್ದಾರೆ ಅಂತಂದ್ರೆ, ಈ ಸರ್ವಿಂಗ್ ಆಫೀಸರ್ಸ್ ಸೂಯಿಸೈಡ್ ಮಾಡ್ಕೊಳ್ಳೋ ಅಷ್ಟು ದಂಧೆಗೆ ಇಳಿದು ಬಿಟ್ಟಿದ್ದಾರೆ. 30 ಲಕ್ಷ ಟ್ರಾನ್ಸ್ಫರ್ಗೆ, ಆಮೇಲೆ ಆ ಟ್ರಾನ್ಸ್ಫರನ್ನು ತಡೆಯಕ್ಕೆ ಇನ್ನೊಂದು 30 ಲಕ್ಷ. ಎಲ್ಲಿ ಹೋಗ್ತಾ ಇದೆ ಈ ಸರ್ಕಾರ? ಈ ರಾಜ್ಯ ಎಲ್ಲಿ ಹೋಗ್ತಾ ಇದೆ? ಬಿಜೆಪಿ ಸರ್ಕಾರದಲ್ಲಿ ಐಎಎಸ್ ಆಫೀಸರ್ನ, ಕೆಎಎಸ್ ಆಫೀಸರ್ನ, ಐಎಫ್ಎಸ್ ಆಫೀಸರ್ನ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ಇತಿಹಾಸ ಹೇಳ ಸರ್. ನಾನು ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ. 1 ವರ್ಷದಲ್ಲಿ ಒಬ್ಬೊಬ್ಬ ತಹಸೀಲ್ದಾರ್ ತಾಲೂಕಿಗೆ 3 ಜನ ತಹಸೀಲ್ದಾರ್ ಡೆಪ್ಯೂಟ್ ಮಾಡಿರ್ತಕ್ಕಂಥ ಮಾಹಿತಿ ನನ್ನ ಹತ್ರ ಇದೆ ಮೇಡಮ್. ನನ್ನ ಹತ್ರ ಇದೆ. ಬಿಜೆಪಿ ಅವರು ಯಾಕೆ ಇದು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಿದ್ದಾರೆ? ಭ್ರಷ್ಟಾಚಾರ ತಿಳ್ಕೊಂಡಿರೋರು ಅವ್ರು ಯಾಕೆ ತಪ್ಪನ್ನ ಮಾಡಿದ್ರು? ಈಗ ನೀವು ಮೈಸೂರು ಚಲೋ ಅಂತ ಕೇವಲ ಸಿದ್ದರಾಮಯ್ಯನವರ ಮೇಲೆ ಕಹಳೆ ನಮ್ದು ಅಂತ ಪ್ರಾರಂಭ ಮಾಡಿದ್ರಿ. ಈಗ ಒಂದೊಂದೇ ವಿಚಾರಗಳು, ಆಸ್ತಿ, ಡಿ ಕೆ ಶಿವಕುಮಾರ್ ಎಲ್ಲ ತೆಗಿತಾ ಇದ್ದೀರಿ. ಸರ್ಕಾರ ಉರುಳಿಸಬೇಕು ಅನ್ನೋದು ನಿರ್ಧಾರ ಮಾಡಿದೆ ಬಿಜೆಪಿ ಮತ್ತು ಮೈತ್ರಿ ಪಕ್ಷಗಳು ಅನ್ನುವಂಥ ಒಂದು ಇದೇ ಕುಮಾರಸ್ವಾಮಿ ಅವರು ಹೇಳ್ತಾರೆ ಮೇಡಮ್ ಸ್ಟೇಜ್ ಮೇಲೆ. ಇದೇ ಕುಮಾರಸ್ವಾಮಿ ಅವರು ಹೇಳ್ತಾರೆ ಈ ಸರ್ಕಾರ ಇನ್ನು 10 ತಿಂಗಳು ಇಡಲ್ಲ ಅಂತ. ಏನ್ ಇವ್ರು ಪ್ರೀ ಪ್ಲಾನ್ ಆಗಾದ್ರೆ ಏನ್ ಪ್ರೀ ಪ್ಲಾನ್ ಹೇಳಿ ನಿಮ್ದು? ಅಲ್ಲ, ಈ ತರ ಹಗರಣಗಳನ್ನ ಮಾಡ್ತಾ ಇದ್ರೆ ಜನಸಾಮಾನ್ಯರು ನಿಮ್ಮ ನೆನ್ನೆ ಕೃಷ್ಣ ಬೈರೇಗೌಡ ಇವ್ರು ಹೇಳಿದಾರಲ್ಲ, ಕುಮಾರಸ್ವಾಮಿ ಅವರನ್ನ ಬಿಟ್ರೆ ಕರ್ನಾಟಕದ ಜನರ ಪರವಾಗಿ ಮಾತನಾಡುವಂತವ್ರು ಯಾರು ಇಲ್ಲ ಅಂತ ನಿಮ್ಮ ಪಾರ್ಟಿ ಅವರು ಹೇಳಿದಾರಲ್ಲ. ಭ್ರಷ್ಟಾಚಾರದಿಂದ ನೋಡಿ, 1 ವರ್ಷದಿಂದ ಈ ರಾಜ್ಯದ ಜನರು ಕಾಂಗ್ರೆಸ್ ಸರ್ಕಾರನ ತಂದು ಅವ್ರು ಯಾವ ತರ ಮೋಸ ಹೋಗ್ತಾರೆ, ಅನ್ಯಾಯ ಆಗಿದೆ ಅಂತ ಗೊತ್ತಾಗಿದೆ. ಆಯ್ತಾ? ನಾವೇನು ಜಾಸ್ತಿ ಶ್ರಮ ಪಡೋದು ಬೇಕಿಲ್ಲ. ಈ ಜನರನ್ನ ಕಳಿಸ್ತಾರೆ ಮನೆಗೆ. ಆಯ್ತಾ? ಇಷ್ಟೆಲ್ಲ ನಡೀತಾ ಇವತ್ತಿನ ದಿವಸ ಇವರು ಏನು ನಡೆದಿಲ್ಲ ಅಂತಂದ್ರೆ ಕರ್ನಾಟಕ ರಾಜ್ಯದ ಋಣದಲ್ಲಿ ಇರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ದೇಶದ 3ನೇ ಮಂತ್ರಿ ಆಗಿದ್ದಾರೆ ಸರ್. ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ. ರಾಜ್ಯಕ್ಕೆ ಕೊಡುಗೆ ನಿರ್ಮಲಾ ಸೀತಾರಾಮನ್ ಅವರು. ಈ ಒಂದು ಪಾದಯಾತ್ರೆಯನ್ನ ಯಾವ ಹಂತಕ್ಕೂ ಕೊಂಡೊಯ್ಯಬೇಕು ಅನ್ನೋದು ನಿಮ್ಮ ಒಂದು ಉದ್ದೇಶ. ಈ ಭ್ರಷ್ಟಾಚಾರ ತೊಲಗುವಂತ ಪಾದಯಾತ್ರೆ ಒಂದು ಲಾಜಿಕಲ್ ಎಂಡ್ ತಗೊಂಡು ಹೋಗ್ತಾ ಇದೀವಿ. ಆದಷ್ಟು ಬೇಗ ಇರಲಿ. 1 ನಿಮಿಷ, ಯಾಕಂದ್ರೆ ಅವ್ರು ಮೊದಲು 10 ಸೆಕೆಂಡ್ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮನೆಗೆ ಹೋಗುತ್ತೆ. ಸಿದ್ದರಾಮಯ್ಯನವರು ಆದಷ್ಟು ಬೇಗ ಈ ಪಾದಯಾತ್ರೆ ಮುಗಿಯೋದ್ರೊಳಗೆ ರಾಜೀನಾಮೆ ಕೊಟ್ಟು ಇಲ್ಲ ಖಂಡಿತ ಆಪರೇಷನ್ ಕಮಲ ಕಮಲ ನಿಮ್ಮ ಬಯಕೆ ನಿಮ್ಮ ಬಯಕೆ ಏನಿದೆಯೋ ಖಂಡಿತ ಈಡೇರಿಸೋಣ. ಆಯ್ತಾ? ಅಷ್ಟು ಮೇಡಮ್, ಇವತ್ತಿನ ದಿವಸ ಬಿಜೆಪಿನವ್ರ ತರ ನಾವು ಬೇಜವಾಬ್ದಾರಿ ತರ ನಡ್ಕೊಳಕ್ ಆಗಲ್ಲ. ಅಯ್ಯೋ, ಬೇಜವಾಬ್ದಾರಿ ಮನೆಗೆ ಹೋಗಿ ಕಂದಾಯ ಮಂತ್ರಿಗಳು ನೆರೆ ಪರಿಹಾರಕ್ಕೆ ಏನೇನ್ ಮಾಡ್ತಾರೋ ಎಲ್ಲ ಮಾಡಿ. ಸಿಎಂ ಬೆಳಗಾಂಗೆ ಹೋಗಿದ್ದಾರೆ, ಕಾರವಾರ ರಾಜ್ಯದ ಜನತೆ ಹೋದ ವರ್ಷ ಬರದಿಂದ ಒದ್ದಾಡ್ತಿದ್ರು. ಈ ಸರ್ಕಾರ ಅತಿವೃಷ್ಟಿಯಿಂದ ಒದ್ದಾಡ್ತಾ ಇದ್ದಾರೆ. ಆ ರಾಜ್ಯ ಜನತೆ ಬಗ್ಗೆ ಯಾವುದೇ ಪಕ್ಷಗಳಿಗೂ ಕಾಳಜಿ ಇಲ್ಲ. ಇವರು ಸ್ವಪ್ರತಿಷ್ಠೆಗೋಸ್ಕರ, ಇವ್ರ ಅಸ್ತಿತ್ವ ಉಳಿಸಿಕೊಳ್ಳಿಕ್ಕೋಸ್ಕರ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ. ಇವ್ರು ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ಇವ್ರು ಜನಾಂದೋಲನ ಮಾಡ್ತಿದ್ದಾರೆ ಅಷ್ಟೇ ಹೊರತು ಜನರಿಗೋಸ್ಕರ ಯಾರು ಏನು ಮಾಡ್ತಾ ಇಲ್ಲ. ಬಿಜೆಪಿ ತಂತ್ರ ಫಲಿಸಲ್ಲ ಅಷ್ಟೇ.
ರಾಜ್ಯಪಾಲರ ಮೂಲಕ ಸರ್ಕಾರನ ಆಲೋಚನೆಗೆ ಪ್ರಯತ್ನ ಮಾಡಿದಾರಲ್ಲ, ಅದನ್ನ ನಾವು ತಡೆ ನೋಡ್ತಾ ಕೇಳಿಸ್ತಾ ಇಲ್ಲ. ಕೇಳ್ತಾ ಇದ್ದೀನಿ. ಹಾ ಮೇಡಮ್, ಹೇಳಿ ಮೇಡಮ್, ಹೇಳಿ ಸರ್. ರಾಜ್ಯಪಾಲ ಒಂದು ನೋಟಿಸ್ ಕೊಟ್ಟಿದ್ದೀರಾ? ರಾಜ್ಯಪಾಲರನ್ನ ಉಪಯೋಗಿಸ್ಕೊಂಡು ಇಡೀ ದೇಶದಲ್ಲಿ ಎಷ್ಟು ಸರ್ಕಾರನ ಉಳಿಸಿದ್ರೆ ಅದನ್ನು ಸ್ವಲ್ಪ ದಯಮಾಡಿ ಸಾರ್ವಜನಿಕರಿಗೆ ಹೇಳ್ರಿ. ಅರ್ಥ ಮಾಡ್ಕೊಳ್ಳಿ ಒಂಚೂರು ಇಬ್ರು ನಾಯಕರುಗಳು. ಕೊಡಿ, ನೋಟಿಸ್ ಕೊಡೋದಕ್ಕೆ ರಿಪ್ಲೈ ಕೊಡಿ. ಓಕೆ, ಅವ್ರು ಹೇಳಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಕೊಡ್ತೀವಿ, ರಿಪ್ಲೈ ಕೊಡ್ತೀವಿ. ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನೋಡ್ತಾ ಇದೀವಿ, ಒಂದ್ ಕಡೆ ಪಾದಯಾತ್ರೆ ಅಂತಾರೆ, ಮತ್ತೊಂದ್ ಕಡೆ ಜನಾಂದೋಲನ ಅಂತಾರೆ. ಅದು ಬಿಟ್ಟು ವೈಯಕ್ತಿಕವಾಗಿ ಒಬ್ಬರ ಮೇಲೆ ಒಬ್ರು ಕೆಸರೆರ್ಚ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಜನ ನೋಡಿ ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಜನರಿಗೆ ಹಾಸಿ ಹೊದ್ದುಕೊಳ್ಳೋ ಅಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಬಗ್ಗೆ ಮಾತ್ರ ಯಾರಿಗೂ ಕಿಂಚಿತ್ತೂ ಆಲೋಚನೆ ಇಲ್ಲ, ಚಿಂತನೆ ಇಲ್ಲ. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಧ್ವನಿ ಎತ್ತಾ ಇಲ್ಲ. ಅದ್ರ ಬಗ್ಗೆ ಯಾರು ಪಾದಯಾತ್ರೆ ಮಾಡ್ತಾ ಇಲ್ಲ, ಸಮಸ್ಯೆಗಳ ಬಗ್ಗೆ ಜನಾಂದೋಲನ ಮಾಡ್ತಾ ಇಲ್ಲ. ಕೇವಲ ವೈಯಕ್ತಿಕ ಪ್ರತಿಷ್ಠೆಗಾಗಿ ಮಾಡ್ತಾ ಇರೋ ಈ ಪಾದಯಾತ್ರೆ, ಈ ಜನಾಂದೋಲನ ಎಲ್ಲಿಗೆ ಹೋಗಿ ಮುಟ್ಟತ್ತೆ? ಇನ್ನೂ 3-4 ದಿನ ಯಾವೆಲ್ಲ ಹೈಡ್ರಾಮಾಗಳು ಕ್ರಿಯೇಟ್ ಆಗುತ್ತೆ. ಈಗ ಆಸ್ತಿ, ನೆನ್ನೆ ಇನ್ನೊಂದು, ನಾಳೆ ಇನ್ನೇನು ಹೊರಗಡೆ ಬರುತ್ತೋ ಕಾದ್ ನೋಡ್ಬೇಕು ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.